ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಅದೇ ರೀತಿ ಓರಿಯಂಟ್ ಪೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ಹೆಡ್ಲೈನ್ಸ್. ಆರ್ಎಸ್ಎಸ್ಗೆ ಕಡಿವಾಣ ಹಾಕುತ್ತಾ ಸಿದ್ದರಾಮಯ್ಯ ಸರ್ಕಾರ. ಇಂದಿನ ಕ್ಯಾಬಿನೆಟ್ನಲ್ಲೇ ಹೊರಬೀಳುತ್ತಾ ನಿರ್ಧಾರ. ಪ್ರಿಯಾಂಕ್ ವಿರುದ್ಧ ಬಿಜೆಪಿ ಪ್ರಹಾರ. ಆರ್ಎಸ್ಎಸ್ ಮೇಲೆ ಸರ್ಕಾರದ ದಬ್ಬಾಳಿಕೆ ಸಹಿಸಲ್ಲ. ಪ್ರಿಯಾಂಕ್ ಖರ್ಗೆ ಅಲ್ಪಜ್ಞಾನಿ. ನಿಷೇಧ ಸಂಸ್ಕೃತಿ ವಿರುದ್ಧ ಚೇತನ್ ಅಹಿಂಸಾ ಕಿಡಿ. ಬಿಜೆಪಿ ಪಾಳಯದಲ್ಲೂ ನವೆಂಬರ್ ಕ್ರಾಂತಿ ಸಂಚಲನ. ಸಿದ್ದೇಶ್ವರ್ ನಿವಾಸದಲ್ಲಿ ರೆಬೆಲ್ ಸಭೆ. ಜಾತಿಗಣತಿ ವಿಚಾರದಲ್ಲೂ ಸಮರಕ್ಕೆ ಸಿದ್ಧತೆ. ರಂಗೇರಿದ ಬೆಳಗಾವಿ ಡಿಸಿಸಿ ಬ್ಯಾಂಕ್ ರಣಕಣ. ಫುಲ್ ಆಕ್ಟಿವ್ ಆಯಿತು ಜಾರಕಿಹೊಳಿ ವಿರೋಧಿ ಬಣ. ಸಚಿವ ಸತೀಶ್ ಆಪ್ತನ ಕ್ಷೇತ್ರದಿಂದಲೇ ರಣಕಹಳೆ. ಡಾಕ್ಟರ್ ಕೃತಿಕಾ ಕೊಲೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಹಂತಕ ಮಹೇಂದ್ರಗೆ ಇತ್ತ ಅಕ್ರಮ ಸಂಬಂಧ. ಪೊಲೀಸರಿಂದ ಮೊಬೈಲ್ ಲ್ಯಾಪ್ಟಾಪ್ ಶೋಧ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಸೈದ್ಧಾಂತಿಕ ಸಂಘರ್ಷಕ್ಕೆ ಇಳಿದಿದೆ. ಆರ್ಎಸ್ಎಸ್ ವಿರುದ್ಧ ಸಂಘರ್ಷಕ್ಕೆ ಸರ್ಕಾರ ಇಳಿಯ ಹೊರಟಿದೆ ಅಂತ ಹೇಳಲಾಗ್ತಾ ಇದೆ. ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ನಿರ್ಧಾರ ಮಾಡುತ್ತಾ. ಇಂದಿನ ಕ್ಯಾಬಿನೆಟ್ ಸಭೆಯಲ್ಲೇ ಆ ಥರದ ಒಂದು ಆದೇಶ ಹೊರಬೀಳುವ ಸಾಧ್ಯತೆಗಳಿದೆಯಾ? ಆರ್ಎಸ್ಎಸ್ಗೆ ಅಂಕುಶ ಹಾಕೋಕೆ ಹೊಸ ಕಾನೂನು ತರ್ತಾರಾ ಅನ್ನುವಂಥ ಅನುಮಾನ ಮೂಡಿದೆ. ಇಂದು ಮಧ್ಯಾಹ್ನ 12:15 ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ. ಅಲ್ಲಿ ಈ ವಿಚಾರ ಚರ್ಚೆಗೆ ಬರುತ್ತಾ ಅನ್ನುವಂಥ ವಿಚಾರ. ಸಿದ್ದು ಸರ್ಕಾರ ಮತ್ತೊಂದು ಸೈದ್ಧಾಂತಿಕ ಸಂಘರ್ಷಕ್ಕೆ ಕಾಲಿಡುತ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಪತ್ರ ಬರೆದ ಹಿನ್ನೆಲೆಯಲ್ಲಿ ಇದೀಗ ಆ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿದ್ದೇವೆ ಅಂತ ಮೈಸೂರಲ್ಲಿ ಸಿದ್ದರಾಮಯ್ಯ ಬೇರೆ ಹೇಳಿದ್ದಾರೆ. ಹಾಗಾಗಿ ಇವತ್ತ ಕ್ಯಾಬಿನೆಟ್ ಸಭೆಯಲ್ಲಿ ಆ ನಿರ್ಧಾರ ಕೈಗೊಳ್ತಾರಾ? ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಅಂತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಉತ್ಸುಕವಾಗಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲೇ ಅದಕ್ಕೊಂದು ಸ್ಪಷ್ಟ ರೂಪ ಕೊಡೋದಕ್ಕೆ ತೀರ್ಮಾನ ಮಾಡಲಾಗಿದೆ ಅನ್ನುವಂಥದ್ದು. ಇವತ್ತೇನಾಗುತ್ತೆ ಹಾಗಾದ್ರೆ 12:15 ನಿಮ್ಮೆದುರು ಒಂದು ರಿಪೋರ್ಟ್. ವಿಶ್ವದ ಅತಿದೊಡ್ಡ ಸಂಘಟನೆ ಮೇಲೆ ಸಿದ್ದರಾಮಯ್ಯ ಸರ್ಕಾರದ ಕಣ್ಣು ಬಿದ್ದಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಮೂಗುದಾರ ಹಾಕಲು ಪಣ ತೊಟ್ಟಿದೆ. ಶತಾಯಗತಾಯ ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿಷೇಧಿಸೋಕೆ ಮತ್ತೊಂದು ಹೆಜ್ಜೆ ಮುಂದಿಟ್ಟಿದೆ. ಕಾಯ್ದೆ ಮೂಲಕ ಆರ್ಎಸ್ಎಸ್ಗೆ ಮೂಗುದಾರ. ಹೊಸ ಕಾನೂನು ತರುತ್ತಾ ರಾಜ್ಯ ಸರ್ಕಾರ. ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿಷೇಧಿಸಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂಗೆ ಪತ್ರವನ್ನು ಬರೆದಿದ್ರು. ಈ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂತೆ ಸಿಎಂ ಸಿದ್ದರಾಮಯ್ಯ ಮುಖ್ಯ ಕಾರ್ಯದರ್ಶಿಗೆ ಸೂಚನೆ ಕೊಟ್ಟಿದ್ರು. ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಸಿಎಂ ಸಾಹೇಬ್ರು ಮಹತ್ವದ ಚರ್ಚೆ ನಡೆಸಲಿದ್ದಾರೆ. ಆರ್ಎಸ್ಎಸ್ಗೆ ಮೂಗುದಾರ.
ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಧ್ಯಾಹ್ನ 12:30ಕ್ಕೆ ಸಚಿವ ಸಂಪುಟ ಸಭೆ ನಡೆಯಲಿದೆ. ಈ ವೇಳೆ ಸರ್ಕಾರಿ ಜಾಗಗಳಲ್ಲಿ ಆರ್ಎಸ್ಎಸ್ ಕಾರ್ಯ ಚಟುವಟಿಕೆಗಳನ್ನು ನಿಷೇಧಿಸುವ ಬಗ್ಗೆ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ ಕಾಲೇಜುಗಳ ಮೈದಾನ ಅಷ್ಟೇ ಅಲ್ಲ, ಒಬಿಸಿ ಸಮಾಜ ಕಲ್ಯಾಣ ಹಾಸ್ಟೆಲ್ಗಳ ಮೈದಾನ, ಮುಜರಾಯಿ ಇಲಾಖೆ ದೇವಸ್ಥಾನಗಳ ಆವರಣದಲ್ಲೂ ಆರ್ಎಸ್ಎಸ್ ಕಾರ್ಯಚಟುವಟಿಕೆ ನಡೆಸಲು ಅನುಮತಿಯನ್ನು ಕಡ್ಡಾಯ ಮಾಡಬಹುದು. ಸ್ಥಳೀಯ ಪೊಲೀಸ್ ಠಾಣೆ ಅಥವಾ ಸಂಬಂಧಿಸಿದ ಸಂಸ್ಥೆಗಳಿಂದ ಕಡ್ಡಾಯವಾಗಿ ಅನುಮತಿ ತೆಗೆದುಕೊಳ್ಳುವಂತೆ ಕಾನೂನು ರಚಿಸಬಹುದು. ಕಾನೂನು ತಜ್ಞರ ಅಭಿಪ್ರಾಯವನ್ನು ಪಡೆದು ಕಾಯ್ದೆಯನ್ನು ಜಾರಿ ಮಾಡುವ ಬಗ್ಗೆ ಚರ್ಚಿಸಬಹುದು. ಸರ್ಕಾರ ನಡೆದುಕೊಳ್ತಿರುವಂಥ ರೀತಿ ನೋಡಿದ್ರೆ ಆರ್ಎಸ್ಎಸ್ಗೆ ಮೂಗುದಾರ ಹಾಕೋಕೆ ಪಣ ತೊಟ್ಟಂತಿದೆ. ಶತಾಯಗತಾಯ ಸಂಘದ ಚಟುವಟಿಕೆಗಳಿಗೆ ಅಂಕುಶ ಹಾಕೋಕೆ ನಿರ್ಧಾರ ಮಾಡಿದಂತಿದೆ. ಇವತ್ತಿನ ಸಚಿವ ಸಂಪುಟ ಸಭೆ ಮೇಲೆ ಇಡೀ ರಾಜ್ಯದ ಕಣ್ಣು ನೆಟ್ಟಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್ ಅನ್ನುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ಇದೆ. ಇನ್ನು ತಮಿಳುನಾಡಿನಲ್ಲಿ ಏನೇನಕ್ಕೆ ನಿರ್ಬಂಧ, ಪ್ರಿಯಾಂಕ್ ಖರ್ಗೆ ಬರೆದಿರೋ ಲೆಟರಲ್ಲಿ ತಮಿಳುನಾಡು ಥರ ನಾವು ಕ್ರಮ ಕೈಗೊಳ್ಳಬೇಕು ಅಂತ ಬರೆದಿದ್ದಾರೆ. ಹಾಗಾದ್ರೆ ತಮಿಳುನಾಡಲ್ಲಿ ಏನಿದೆ ಆರ್ಎಸ್ಎಸ್ ವಿರುದ್ಧ, ಯಾವುದಕ್ಕೆಲ್ಲ ಕಡಿವಾಣ ಹಾಕಿದ್ದಾರೆ? ತಮಿಳುನಾಡಲ್ಲಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಆರ್ಎಸ್ಎಸ್ ಜಾಥಾಕ್ಕೆ ಅನುಮತಿ ಇಲ್ಲ. ಸರ್ಕಾರಿ ಆಸ್ತಿ ಆವರಣದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗೆ ನಿಯಂತ್ರಣವಿದೆ, ರೆಗ್ಯುಲೇಷನ್ ಇದೆ. ಸಾರ್ವಜನಿಕ ಸ್ಥಳಗಳಲ್ಲಿ ರೂಟ್ ಮಾರ್ಚ್ಗಳಿಗೆ ಬ್ರೇಕ್ ಹಾಕಲಾಗತ್ತಾ? ಇನ್ನು ಶಾಖಾ ತರಬೇತಿ, ಗುರುಪೂಜೆಗಳಂತಹ ಕಾರ್ಯಕ್ರಮಗಳಿಗೂ ಕೂಡ ತಮಿಳುನಾಡು ಸರ್ಕಾರ ತಡೆ ಒಡ್ಡಿದೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರಿ ಶಾಲೆಯಲ್ಲಿ ಆಧ್ಯಾತ್ಮಿಕ ಜಾಗೃತಿ ತರಗತಿ ನಡೆಸಿದ್ರೆ ಕ್ರಮ ಕೈಗೊಳ್ಳುತ್ತೇವೆ ಅಂತ. ಶಾಲೆಗಳಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅನುಮತಿ ಕೊಡೋದಿಲ್ಲ. ತಮಿಳುನಾಡಲ್ಲಿ ಅನುಮತಿ ಇಲ್ಲದೆ ಯಾವುದೇ ಕಾರ್ಯಕ್ರಮ ನಡೆಸುವಂತಿಲ್ಲ. ಆರ್ಎಸ್ಎಸ್ನ ಕಂಡ್ರೆ IT ಮಿನಿಸ್ಟರ್ಗೆ ಇಷ್ಟೊಂದು ಭಯ ಯಾಕೆ ಅಂತ ಚೇತನ್ ಅಹಿಂಸಾ ಪ್ರಶ್ನೆ ಮಾಡಿದ್ದಾರೆ. ಆರ್ಎಸ್ಎಸ್ ಕಂಡ್ರೆ ಭಯ ಯಾಕೆ ಪಡಬೇಕು, ಅಲ್ಪಜ್ಞಾನಿಯ ಹಾಗೆ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ ಅಂತ ನಟ ಚೇತನ್ ಅಹಿಂಸಾ ಹೇಳಿದ್ದಾರೆ. ನಾನೇನು RSSನ ಫಾಲೋವರ್ ಅಲ್ಲ, ನಮ್ಮ ಸಿದ್ಧಾಂತಗಳಿಗೂ ಅವರ ಸಿದ್ಧಾಂತಗಳಿಗೂ ಹೊಂದೋದಿಲ್ಲ. ಆದರೆ RSS ಬ್ಯಾನ್ ಮಾಡೋದು ಸರಿಯಲ್ಲ, ಯಾವುದೇ ಒಂದು ವಿಚಾರವನ್ನು ಬ್ಯಾನ್ ಮಾಡಿ ಎದುರಿಸ್ತೇವೆ ಅನ್ನೋದು ಸರಿಯಲ್ಲ, ಅದನ್ನು ಸೈದ್ಧಾಂತಿಕವಾಗಿ ಎದುರಿಸಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ನಟ ಚೇತನ್ ಹೇಳಿಕೆ ಕೊಟ್ಟಿದ್ದಾರೆ. ಬ್ಯಾನ್ ಮಾಡೋ ಸಂಸ್ಕೃತಿಯನ್ನು ನಾವು ಒಪ್ಪಲ್ಲ ಅಂತ ಚೇತನ್ ಹೇಳಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಒಂದು ಕಡೆ RSS ಬ್ಯಾನ್ ಮಾಡಬೇಕಂತ ಹೇಳ್ತಾರೆ, ಮತ್ತೊಂದು ಕಡೆ ಅವರ ಚಟುವಟಿಕೆಗಳನ್ನು ಅಂದರೆ ಸರ್ಕಾರಿ ಸಂಸ್ಥೆಯ ಕ್ರೀಡಾಂಗಣ ಮೈದಾನದಲ್ಲಿ ಅವ್ರನ್ನ ಚಟುವಟಿಕೆಗಳನ್ನು ನಿರ್ಬಂಧ ಮಾಡಬೇಕಂತ ಹೇಳಿದ್ದಾರೆ. ಹೀಗಾಗಿ ಸಾಕಷ್ಟು ಒಂದು ಕಡೆ ವಿರೋಧ ವ್ಯಕ್ತವಾಗಿದೆ. ಈ ಒಂದು ವಿಚಾರಕ್ಕೆ ನಮ್ಮ ಜೊತೆಗ ನಟ ಚೇತನ್ ಇದ್ದಾರೆ, ಅವ್ರು ಮಾತಾಡಿಸ್ತೀನಿ. ಸರ್, ಒಂದು ಕಡೆ ಪ್ರಿಯಾಂಕಾ ಖರ್ಗೆ ಅವರ ಹೇಳಿಕೆಗಳನ್ನ ಕೇಳಿದ್ರೆ ಒಂದು ಕಡೆ ಬ್ಯಾನ್ ಮಾಡಬೇಕು RSS ಸಂಘಟನೆ ಅಂತ ಹೇಳ್ತಾರೆ, ಮತ್ತೊಂದು ಕಡೆ ಅವರ ಚಟುವಟಿಕೆಗಳನ್ನು ಈ ಗ್ರೌಂಡ್ಗಳಲ್ಲಿ ಸರ್ಕಾರಿ ಗ್ರೌಂಡ್ಗಳಲ್ಲಿ ಏನೋ ನಿರ್ಬಂಧ ಮಾಡಬೇಕಂತ ಹೇಳ್ತಾರೆ. ಈ ಒಂದು ವಿಚಾರಕ್ಕೆ ಏನು ಹೇಳ್ತಾರೆ ಸರ್ ಅಂತ? ಹೌದು, ನಾನು ಕೇಳಿದ್ದೀನಿ. ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು RSSನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ಅವರ ಚಟುವಟಿಕೆಗಳನ್ನು ನಿಷೇಧ ಮಾಡಬೇಕು ಅನ್ನೋದನ್ನು ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತಾಯಿದ್ದಾರೆ. ಈ ಬೇಡಿಕೆಯನ್ನು ನಾವು ಖಂಡಿತ ಒಪ್ಪಲ್ಲ. RSS ನಾನು 2022ರಲ್ಲೂ ನನಗೆ ಅವಾಗ ಚರ್ಚೆ ಬಂತು, PFIಯನ್ನು ಬ್ಯಾನ್ ಮಾಡಬೇಕು ಅಂತ. ಕಾಂಗ್ರೆಸ್ಸು BJP ಸೇರಿ PFIನ ಬ್ಯಾನ್ ಮಾಡೋಕ್ಕೆ ಹೊರಟರು. ಆವಾಗ ನಾನು ಹೇಳಿದೆ, ನಿಷೇಧ ಮಾಡೋದಕ್ಕಿಂತ ವಿಚಾರದಲ್ಲಿ ಸೋಲಿಸಿ, ಪ್ರಜಾಪ್ರಭುತ್ವ ಅಡಿಯಲ್ಲಿ ಎಲ್ಲರಿಗೂ ಅವ್ರವ್ರ ವಿಚಾರ ಮಂಡ್ಸೋಕ್ಕೆ ಹಕ್ಕಿರಬೇಕು, ಅದೇ ಅಭಿವ್ಯಕ್ತಿ ಸ್ವತಂತ್ರ. ಆ ವಿಚಾರಗಳನ್ನು ನಿಮ್ಮ ವಿಚಾರ ಇನ್ನೂ ಉತ್ತಮವಾಗಿದ್ದರೆ ಜನ ನಿಮ್ಮ ಕಡೆನೇ ಬರ್ತಾರೆ. ಅದು ಬಿಟ್ಟು ಈ ಬುಕ್ ಬ್ಯಾನಿಂಗ್ ಆಗಿರ್ಬೋದು, ಈ ಮೂವಿ ಬ್ಯಾನಿಂಗ್ ಆಗಿರ್ಬೋದು, ಈ RSSನ ಸಾರ್ವಜನಿಕ ಸ್ಥಳೀಯದಲ್ಲಿ ಬ್ಯಾನಿಂಗ್ ಆಗಿರ್ಬೋದು, ಇದನ್ನು ನಮಗೇನು ಕಾಣುತ್ತೆ ಅಂದರೆ ನಮಗೆ ಹೇಡಿತನ ಕಾಣುತ್ತೆ. ಇದನ್ನು ಏನು ಕಾಣುತ್ತೆ ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆ ಕಾಣುತ್ತೆ. ಇದನ್ನೇನು ಕಾಣುತ್ತೆ ಅಂದರೆ ಬಹುಶಃ ಪ್ರಿಯಾಂಕ್ ಖರ್ಗೆ ಅವರಾಗಿರ್ಬೋದು, ಮತ್ತು ಮುಖ್ಯಮಂತ್ರಿಗಳಾಗಿರ್ಬೋದು, ಕಾಂಗ್ರೆಸ್ ಪಕ್ಷರಾಗಿರ್ಬೋದು, ಎಲ್ಲ ಒಂದು RSSಯಿಂದ ಭಯ ಇದೆಯಾ ಅಂತ ನಮಗೆ ಕಾಣುತ್ತೆ. ನಾವು ಹೇಳ್ತೀವಿ ನೋಡಿ, ನಾವು RSS ಸಿದ್ಧಾಂತ ಒಪ್ಪೋರಲ್ಲ, ಆದರೆ RSSನ್ನು ವಿಚಾರದಲ್ಲಿ ನಾವು ಸೋಲಿಸ್ತೀವಿ. ಹಾಗೆ ಕಾಂಗ್ರೆಸ್ಸಿನ ಮನುವಾದನೂ ವಿಚಾರದಲ್ಲಿ ನಾವು ಜನರ ಮುಂದೆ ಒಂದು ಸಮಾಜ ನಾವು ಇಡ್ತೀವಿ. ಸೊ ಆ ನಿಟ್ಟಿನಲ್ಲಿ ಈ ನಿಷೇಧ ಸಂಸ್ಕೃತಿ ಅನ್ನೋದನ್ನು ನಾವು ಒಪ್ಪಕ್ಕಾಗಲ್ಲ. ಅದನ್ನು ಬಿಟ್ಟು ನೀವು ವಿಚಾರದಲ್ಲಿ ನೀವು ಸೋಸಿ, ಪ್ರಜಾಪ್ರಭುತ್ವ ಅಡಿಯಲ್ಲಿ ಸೋಸಿ, ನೈತಿಕತೆಯನ್ನು ಸೋಸಿ ಹೊರತು ನೀವು ಈ ಅಡ್ಡದಾರಿ ಹಿಡಿಯೋದು ಅದು ಯಾವುದೇ ಕಾರಣಕ್ಕೂ ಅದು ಸಂವಿಧಾನದ ಎತ್ತಿಡಿತಾ ಇಲ್ಲ. ಮತ್ತು ನೀವು ಸರ್ಕಾರದಲ್ಲಿ ಅದನ್ನು ಒಂದು ಅದರ ಶಕ್ತಿ ಬಳಸ್ಕೊಂಡು ಕುತಂತ್ರದಿಂದ
ಅವರ ಬಾಯಿ ಮುಚ್ಚೋಕ್ಕೆ ಈ ಒಂದು ಹುನ್ನಾರ ಅಂತ ಹೇಳಕ್ಕೆ ನನಗೆ ಕಾಣುತ್ತೆ. ಪದೇ ಪದೇ ಸಚಿವ ಪ್ರಿಯಾಂಕ ಖರ್ಗೆ ಅವರು ಒಂದು ಕಡೆ RSS ಬ್ಯಾನ್ ಮಾಡಬೇಕು, RSS ಟಾರ್ಗೆಟ್ ಮಾಡಿದ್ದಾರೆ ಎಂಬುದೊಂದು ಒಂದು ಕಡೆ BJP ಅವರು ಆರೋಪ. ಈಗ ಮತ್ತೊಂದು ಕಡೆ ನಿಷೇಧ ಮಾಡಬೇಕು, ಒಂದು ಕಡೆ ಗ್ರೌಂಡಲ್ಲಿ ಅವರು ಚಟುವಟಿಕೆಗಳು ನಿರ್ಬಂಧ ಮಾಡಬೇಕು, ಪದೇ ಪದೇ ಈ ಥರ ಹೇಳ್ತಿದ್ದಾರೆ ಸರ್. ನೋಡಿ, ನಮಗೇನು ಕಾಣುತ್ತೆ ಅಂದರೆ ಪ್ರಿಯಾಂಕ್ ಖರ್ಗೆ ಅವರಲ್ಲಿ ಒಂದು ಅಲ್ಪಜ್ಞಾನ ನನಗೆ ಕಾಣಿಸ್ತಾ ಇದೆ. ಅವರಿಗೆ ನೋಡೋ ದೃಷ್ಟಿಕೋನ ಸೀಮಿತವಾಗಿದೆ. ಹೌದು, RSSನ್ನು ನಾವು ಸೈದ್ಧಾಂತಿಕ ಒಪ್ಪಲ್ಲ. ಬಟ್ RSS ಯಾಕೆ ಹುಟ್ಟು ಬಂತು? ಕಾಂಗ್ರೆಸ್ಸಿನ ವೈಫಲ್ಯದಿಂದನೇ RSS ಹುಟ್ಟು ಬಂದಿದ್ದು. ನಿಮ್ಮ ಕಾಂಗ್ರೆಸ್ಸು 140 ವರ್ಷಗಳಿಂದ ಇದೆ, RSS ಇವಾಗ 100 ವರ್ಷ ಆಗಿದೆ. ಕಾಂಗ್ರೆಸ್ಸು ಜನಪರವಾಗಿ ಮಾಡ್ತಿರಲಿಲ್ಲ. ಕಾಂಗ್ರೆಸ್ಸು ಸಂವಿಧಾನದ ಒಂದು ರೀತಿಯ ಮೂಲ ಆಶಯಗಳು ಅವತ್ತಿನ ದಿನ ಇಲ್ಲದೇ ಇದ್ರೂ ಅದು ಒಂದು ಮೂಲ ಆಶಯಗಳು ಎತ್ತಿಡಿತಾ ಇಲ್ಲ ದೇಶಕ್ಕೋಸ್ಕರ ಅಂತ RSS ಬಂತು. RSS ನಾವು ಒಪ್ಪಲ್ಲ. ಆದರೆ RSS ಒಪ್ಪಲ್ಲ ಅನ್ನೋ ಕಾರಣಕ್ಕೆ ನೀವು ಅದನ್ನು ಅದನ್ನೇ ಒಂದೇ ತಪ್ಪು ಹುಡುಕಿ ಅದನ್ನೇ ಗುರಿ ಮಾಡಿ ಅದರದ್ದೇ ಸಮಾಜದಲ್ಲಿರೋ ಸಮಸ್ಯೆಗಳೆಲ್ಲ ಅದರೇ ಕಾರಣ ಅಂತ ನೀವು ನೋಡೋದ್ರಲ್ಲಿ ನಿಮ್ಮ ಅಲ್ಪಜ್ಞಾನದ ರೀತಿ ನೋಡ್ತಾ ಇದ್ದೀರಿ. ನೀವು ರಾಜಕೀಯ ಒಂದು ರೀತಿಯ ಲಾಭ ಪಡೆಯೋಕ್ಕೆ ನೋಡ್ತಾ ಇದ್ದೀರಾ. ಸಂವಿಧಾನದ ಅಡಿಯಲ್ಲಿ ಪೊಲೀಸ್ ಪರ್ಮಿಷನ್ ಅಡಿಯಲ್ಲಿ ಮುಂದುವರ್ಸೋಕ್ಕೆ ನೀವು ಹಕ್ಕು ಕೊಡಬೇಕು, ನೀವು ಅವಕಾಶ ಕೊಡಬೇಕು ಹೊರತು ಸೆಲೆಕ್ಟಿವ್ ಟಾರ್ಗೆಟಿಂಗ್ ಅಂದರೆ ನಿಮ್ಮಲ್ಲಿ ಒಂದು ಕುತಂತ್ರ ಬುದ್ಧಿ ಮತ್ತು ಒಂದು ಹೇಡಿತನ ನನಗೆ ಎದ್ದು ಕಾಣುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಇದಿಷ್ಟು ನಟ ಚೇತನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಂಗ್ರೆಸ್ನಲ್ಲಿ ಮಾತ್ರವಲ್ಲ, ಈ ನವೆಂಬರ್ ಕ್ರಾಂತಿ ಬಿಜೆಪಿಯಲ್ಲೂ ಕೂಡ ನಡೆಯುತ್ತಾ? ಬಿಜೆಪಿಯ ರೆಬೆಲ್ಸ್ ನಡೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿದೆ. ಪಕ್ಷಕ್ಕೆ ಹೊಸ ಸಾರಥಿ ಬರ್ತಾರಾ? ಬಿಜೆಪಿಯಲ್ಲೂ ಕೂಡ ನವೆಂಬರ್ ಕ್ರಾಂತಿ ಆಗತ್ತಾ? ರಾಜ್ಯ ಬಿಜೆಪಿ ಪಡೆಗೆ ಹೊಸ ಸಾರಥಿ ಬರ್ತಾರಾ? ತೀವ್ರ ಕುತೂಹಲ ಮೂಡಿಸಿದೆ ಬಿಜೆಪಿ ರೆಬೆಲ್ಸ್ ನಡೆ. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್. ನಿನ್ನೆ ರಾತ್ರಿ ಬಿಜೆಪಿ ರೆಬೆಲ್ಸ್ ನಾಯಕರು ಸಭೆ ನಡೆಸಿದ್ದಾರೆ. ಬೆಂಗಳೂರಿನ GM ಸಿದ್ದೇಶ್ವರ್ ನಿವಾಸದಲ್ಲಿ ಮೀಟಿಂಗ್ ನಡೆದಿದೆ. ರಮೇಶ್ ಜಾರಕಿಹೊಳಿ, ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, VP ಹರೀಶ್, NR ಸಂತೋಷ್, ಪ್ರಕಾಶ್ ಖಂಡ್ರೆ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಿಜೇಂದ್ರ ಬದಲಾವಣೆಗೆ ಇಷ್ಟು ಜನ ಪಟ್ಟು ಹಿಡಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಮ್ಮೆ ಹೈಕಮಾಂಡ್ ಮೇಲೆ ಒತ್ತಡ ಹೇರುವ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಬಿಜೆಪಿಯಲ್ಲೂ ಕೂಡ ಹಾಗಾದ್ರೆ ನವೆಂಬರ್ ಕ್ರಾಂತಿ ಆಗತ್ತಾ? ಕಾಂಗ್ರೆಸ್ ಮುಖಂಡರು ಹೇಳ್ತಾ ಇರುವಂಥದ್ದು ಪ್ರತ್ಯಾರೋಪ ಏನು ಮಾಡ್ತಾ ಇದ್ದಾರೆ ಬಿಜೆಪಿಯ ಮೇಲೆ. ಕಾಂಗ್ರೆಸ್ನಲ್ಲ ಬಿಜೆಪಿಯಲ್ಲಿ ಆಗತ್ತಾ ಎನ್ನುವಂಥದ್ದು, ಅದು ನಿಜವಾಗತ್ತಾ? ಬೆಂಗಳೂರಿನ ನಿವಾಸ GM ಸಿದ್ದೇಶ್ವರ್ ಅವರ ಬೆಂಗಳೂರಿನ ನಿವಾಸದಲ್ಲಿ ನಿನ್ನೆ ರಾತ್ರಿ ಸಭೆ ನಡೆದಿದೆ ಅಂತ ಹೇಳಲಾಗಿದೆ. ಬಹುತೇಕ ರೆಬೆಲ್ಸ್ ಮುಖಂಡರು, ಬಿಜೆಪಿ ರೆಬೆಲ್ ಮುಖಂಡರು ಇಲ್ಲಿ ಉಪಸ್ಥಿತರಿದ್ದಾರೆ. ನವೆಂಬರ್ 7ನೇ ತಾರೀಕು ಮತ್ತೆ ಸಭೆ ಸೇರಿ ಚರ್ಚೆ ಮಾಡೋ ಬಗ್ಗೆ ಈ ನಿನ್ನೆ ರಾತ್ರಿಯ ಸಭೆಯಲ್ಲಿ ನಿರ್ಧಾರ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಜಾತಿ ಗಣತಿಯ ವಿರೋಧ ಮಾಡೋ ಕುರಿತಾಗಿ ಕೂಡ, ಅದರ ವಿರುದ್ಧ ಹೋರಾಟ ಮಾಡುವ ಕುರಿತಾಗಿ ಕೂಡ ನಿನ್ನೆ ರಾತ್ರಿಯ ಸಭೆಯಲ್ಲಿ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರ ಜಾತಿ ಗಣತಿಯ ಹೆಸರಿನಲ್ಲಿ ಎಡವಟ್ಟು ಮಾಡಿಕೊಳ್ಳುತ್ತಾ ಇದೆ. ಹಾಗಾಗಿ ಅದರ ವಿರುದ್ಧ ಹೋರಾಟ ಮಾಡೋ ವಿಚಾರದಲ್ಲಿ ಚರ್ಚೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರ ಜಾತಿಗಳಿಗೆ ಕ್ರಿಶ್ಚಿಯನ್ ಸೇರಿಸಿರುವಂತಹ ವಿಚಾರ, ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಈ ರೆಬೆಲ್ಸ್ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹೀಗೆ ಕ್ರಿಶ್ಚಿಯನ್ ಅಂತ ಸೇರಿಸೋದ್ರಿಂದ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಯಲ್ಲೂ ಕೂಡ ಆಂತರಿಕವಾಗಿ ಸಾಕಷ್ಟು ಹಲ್ಚಲ್ ನಡೀತಾ ಇದೆ, ಹಲ್ಚಲ್ ಎದ್ದಿದೆ ಅನ್ನುವಂಥದ್ದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಭಾನುವಾರ ದಾವಣಗೆರೆ ವಿಚಾರಕ್ಕೆ ಪ್ರಹ್ಲಾದ್ ಜೋಶಿ ಸಭೆ ಕರೆದಿದ್ರು. ಬಿಜೆಪಿ ಕಚೇರಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿನೂ ಸಭೆ ಕರೆದಿದ್ರು. ರೇಣುಕಾಚಾರ್ಯ ಟೀಮ್ ವಿರುದ್ಧ ಸಿದ್ದೇಶ್ವರ್ ಅವತ್ತು ದೂರು ಕೊಟ್ಟಿದ್ರು. ರೇಣುಕಾಚಾರ್ಯಗೆ ಬೆಂಬಲವಾಗಿ ವಿಜೇಂದ್ರ ನಿಂತಿದ್ದಾರೆ, ಹೀಗಾಗಿ ವಿಜೇಂದ್ರ ಬದಲಾವಣೆ ಮಾಡಿ ಅಂತ ಈಗ ಬಿಜೆಪಿ ರೆಬೆಲ್ಸ್ ಪಟ್ಟು ಹಿಡಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಳಗಾವಿಯ DCC ಬ್ಯಾಂಕ್ ಚುನಾವಣಾ ರಾಜಕೀಯ ರಂಗೇರಿದೆ. ಸಿಕ್ಕಾಪಟ್ಟೆ ತಾರಕಕ್ಕೇರ್ತಾ ಇದೆ. ಜಾರಕಿಹೊಳಿ ಕುಟುಂಬದ ವಿರುದ್ಧ ನಡೀತಾ ಇರತಕ್ಕಂಥ ರಾಜಕಾರಣ ಸಾಕಷ್ಟು ಬಣ್ಣವನ್ನು ಪಡ್ಕೊಂಡಿದೆ. ಈ ಹಿಂದೆ ತೆರೆಮರೆಯಲ್ಲಿ ನಡೀತಾ ಇದ್ದಂತಹ ಚಟುವಟಿಕೆ ಇದೀಗ ಪಬ್ಲಿಕ್ ಆಗಿ ಬಹಿರಂಗವಾಗಿ ನಡೀತಾ ಇದೆ. ಬಹಿರಂಗವಾಗಿ ಈ ಟೀಮ್ ಜಾರಕಿಹೊಳಿ ಕುಟುಂಬದ ವಿರುದ್ಧ ಅಖಾಡಕ್ಕಿಳಿದಿದೆ. ಜಾರಕಿಹೊಳಿ ವಿರೋಧಿ ಬಣ ಫುಲ್ ಆಕ್ಟಿವ್ ಆಗಿದೆ DCC ಬ್ಯಾಂಕ್ ಎಲೆಕ್ಷನ್ ವಿಚಾರದಲ್ಲಿ.
ಸಚಿವ ಈ ಒಂದು ಸಚಿವ ಸತೀಶ್ ಜಾರಕಿಹೊಳಿ ಅವರ ಆಪ್ತನ ಕ್ಷೇತ್ರದಿಂದಲೇ ಈ ರಣಕಹಳೆಯನ್ನ ಜಾರಕಿಹೊಳಿ ವಿರೋಧಿ ಟೀಮ್ ಮೊಳಗಿಸ್ತಾ ಇದೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷನ ಕ್ಷೇತ್ರದಿಂದಲೇ ಇಂಥದೊಂದು ರಣಕಹಳೆ ಮೊಳಗ್ತಾ ಇದೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಪ್ಪ ಸಾಹೇಬ್ ಕ್ಷೇತ್ರದಲ್ಲಿ ಸಭೆ ನಡೆಸಲಾಗಿದೆ. ರಮೇಶ್ ಕತ್ತಿ, ಲಕ್ಷ್ಮಣ ಸವದಿ ತಂಡ ಈ ರಣತಂತ್ರವನ್ನ ಹೆಣೆದಿದೆ. ರಾಯಭಾಗದ ಹಾರೋಗೇರಿ ಪಟ್ಟಣದಲ್ಲಿ ಪ್ರಚಾರ ಸಭೆ ನಡೆದಿದೆ. ಅಕ್ಟೋಬರ್ 19ಕ್ಕೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಚುನಾವಣೆ ಇರತಕ್ಕಂಥದ್ದು. 7 ತಾಲೂಕುಗಳ ಕ್ಷೇತ್ರಗಳಿಗೆ ಈ ಎಲೆಕ್ಷನ್ ನಡೆಯುತ್ತೆ. ಆದರೆ ಭಾರೀ ಹಣಾಹಣಿ. ಬೆಳಗಾವಿ ಒಂದು ರೀತಿಯಲ್ಲಿ ಕರ್ನಾಟಕದ ಒಂದು ರೀತಿನಲ್ಲ, ಅದು ಘೋಷಿತ 2ನೇ ರಾಜಧಾನಿ ಬೆಳಗಾವಿ. ರಾಜಕೀಯ ಪ್ರಾಬಲ್ಯದ ದೃಷ್ಟಿಯಿಂದನೂ ಕೂಡ ಬೆಳಗಾವಿಯಲ್ಲಿ ಅನೇಕ ಮಂದಿ ರಾಜಕಾರಣಿಗಳಿರೋದ್ರಿಂದ, ರಾಜಕೀಯ ನಾಯಕರು ಇರೋದ್ರಿಂದ ಬಹಳ ಮುಖ್ಯ ಆಗುತ್ತೆ. ಡಿಸಿಸಿ ಬ್ಯಾಂಕ್ನ ಹೋಲ್ಡ್ ಯಾರು ತಗೋತಾರೆ, ಕಂಟ್ರೋಲ್ ಯಾರು ತಗೋತಾರೆ ಅನ್ನುವಂಥದ್ದು ಬೆಳಗಾವಿಯ ಪಾರುಪತ್ಯದ ಮೇಲೆ ಪ್ರಭಾವ ಬೀರುತ್ತೆ. ಯಾರು ಡಿಸಿಸಿ ಬ್ಯಾಂಕನ್ನು ಗೆಲ್ತಾರೋ ಅವರು ಬೆಳಗಾವಿಯನ್ನು ಗೆಲ್ತಾರೆ ಅಂತ ಒಂದು ಅರ್ಥದಲ್ಲಿ ಹೇಳ್ಬೋದು. ಹಾಗಾಗಿ ಬಹಳ ಪ್ರಮುಖ ಆಗುತ್ತೆ ಈ ಚುನಾವಣೆ. ನಾನು ಕೇಳಿದೆ, ನಿನ್ನೆ ಕೆಲವೊಬ್ಬರು ನನ್ನ ಹತ್ರ ಬಂದಿದೆ, ಏನು ನಡೆದದು ಮೊದಲು 75 ಕೊಟ್ಟಾರ್ರಿ, ಹಿಂದಿಗಡೆ ಗಾಡಿ ಹತ್ತಕ್ಕೆ ಮತ್ತೆ 25. ₹1,00,000 ನಿಮ್ಮ ಓಟಿನ ಬೆಲೆ ₹1,00,000. ₹1,00,000 ನಿಮ್ಮ ಸಂಸಾರ ಇಡೀ ನಿಮ್ಮ ಜೀವನ ನಡೀತದ. ಮತ್ತೆ ಅದು ನಿಮಗೆ ತಪ್ಪುದು, ಇದು ಗೊತ್ತಿರಲಿ ಮಗ. ಅದೇನು 25-75 ಆಗೈತಲ್ಲ, ಗೊತ್ತೈತಿ. ಇವತ್ತು ಬಂದು ಹೋಗಿದ್ದು ಅಂದ್ರೆ ಮತ್ತೆ ನಾಳೆ ಬೇರೆ ಹಾಕೈತಿ. ಶೇರ್ ಮಾರ್ಕೆಟ್ ನಾಳೆ ಹೇಳೋದೈತಿ. ಈ ಮಂಗಳಾರಣ್ಣ ಯಾವತ್ತರ ಕಂಡೀರಿ ನೀವು? ಒಂದು ಬಸ್ಸು, ಅಲ್ಲಿ ಹೋದಾಗ ಒಂದು ಊಟ. ನಾನು 30 ವರ್ಷದಿಂದ ಚುನಾವಣೆ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ತಾಲೂಕದಾಗ ಈ ವರ್ಷ 125 ವೋಟಿಂಗ್ ಪವರ್ ಬಂದಿದೆ. ಈಗ ಅಲ್ಲಿ ಅವ್ರು ಬಂದರು. ಗೋಕಾಕ್ ಯಾವ್ದ ಜನರು, ಅಲ್ಲಿ ಅವ್ರ ಅರಬಾವಿ ಯಾವ್ದ ಜನರು, ಅಲ್ಲಿ ಅವ್ರ ಮುಂದೆ ನಾವೆಲ್ಲ ಮೀನ ಹಿಡಿಯಕ್ಕೆ ಹೋಗುದಾ? ಅಲ್ಲ, ಇದು ವಿಚಾರ ಮಾಡ್ಬೇಕಾಗೈತಿ. ಈ ಪುಣ್ಯಾತ್ಮ ಮಹೇಶ್ ಒಬ್ಬ ಅಂದ್ರೆ ಸಹನ ಆಗೋದ ಅವ್ರಿಗೆ. ಪುಣ್ಯಾತ್ಮ ಮಹೇಶ್ ತಮ್ಮಣ್ಣವ್ರು ಬಂದದ್ದು ಕೊಟ್ಟ ಅವ್ರಿಗೆ ಸಹನ ಆಗವಾದ, ಯಾರಿಗೂ ಸಹನ ಆಗವಾದ. ಹೆಂಗ ಮುಗದಾನ ಹಾಕಿ ಇವನು ಕೆಳಗೆ ಇಳಿಸಿ ಹೋಗ್ತಾರ. ಮಹೇಶ್ ಅನ್ನ ಸ್ವಚ್ಛ ಹೇಳ್ತಾನೆ, ಬೇಕಾದ ಪಾರ್ಟಿಯಾಗಿರ್ನಿ. ಈ ಭಾಗದ ಶಾಸಕನಾಗಿ ಇಡುವುದು ಇವತ್ತು ದಿವಸ ಈ ಕ್ಷೇತ್ರದ ರಾಯಬಾಗ ತಾಲೂಕಿನ ಜನರ ಒಂದು ನಿರ್ಣಯ ಅನ್ನೋ ಮಾತನ್ನು ಸಹಿತ ನಾ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬೇಕಾದ ಪಾರ್ಟಿಯಲ್ಲಿ ಮನುಷ್ಯತ್ವ ಇತ್ತು. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮೈಲಾರಿ ಪಟಾತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮೈಲಾರಿ, ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣಾ ರಾಜಕಾರಣ ಇದೆಯಲ್ಲ, ಅದು ಅನೇಕ ರೀತಿಯಲ್ಲಿ ಬೆಳಗಾವಿಯ ರಾಜಕಾರಣದ ದಿಕ್ಕುದಶೆಯನ್ನೇ ಬದಲಿಸುತ್ತೆ. ಅಷ್ಟು ಸಶಕ್ತವಾದಂಥ ಒಂದು ರಾಜಕಾರಣ ಅದು. ಸೊ ಯಾವೆಲ್ಲ ಆಯಾಮಗಳಿದೆ, ಏನು ನಡೀತಾ ಇದೆ ಡಿಸಿಸಿ ಬ್ಯಾಂಕ್ ಎಲೆಕ್ಷನಲ್ಲಿ, ಏನೆಲ್ಲ ರಾಜಕೀಯ ಸಮೀಕರಣಕ್ಕೆ ಇದು ಕಾರಣವಾಗಿದೆ? ಖಂಡಿತ ಶ್ರೀಲಕ್ಷ್ಮಿ, ಪ್ರಮುಖವಾಗಿ ತಾವು ಹೇಳ್ದಂಗೆ ಏನು ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಇದು ಯಾರಿಗೆ ಅನುಕೂಲ ಆಗುತ್ತೋ ಗೊತ್ತಿಲ್ಲ. ಆದರೆ ಈ ಒಂದು ಡಿಸಿಸಿ ಬ್ಯಾಂಕ್ ಚುನಾವಣೆ ಜಾರಕಿಹೊಳಿ ಬ್ರದರ್ಸ್ಗೆ ಸಾಕಷ್ಟು ಮಹತ್ವವನ್ನು ಕೂಡ ಈಗ ಪಡೆದಿರುವಂಥದ್ದು. ಈಗಾಗಲೇ ಸುಮಾರು 19 ಸ್ಥಾನಗಳಲ್ಲಿ 9 ಸ್ಥಾನಗಳಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರುವಂಥದ್ದು. ಅದರಲ್ಲಿ 7 ಸ್ಥಾನಗಳಲ್ಲಿ ಜಾರಕಿಹೊಳಿ ಪೆನನ್ಸ್ಲವರು ಏನು ಅವಿರೋಧವಾಗಿ ಆಯ್ಕೆಯಾಗಿರುವಂಥದ್ದು. ಸದ್ಯ ಉಳಿದಿರುವಂಥ 7 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯುತ್ತೆ. ಇನ್ನು ಮ್ಯಾಜಿಕ್ ನಂಬರ್ಗೆ
ಇನ್ನೂ 2 ಸ್ಥಾನಗಳು ಬೇಕು. ಹಾಗಾಗಿ ಆ 2 ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಜಾರಕಿಹೊಳಿ ಬ್ರದರ್ಸ್ ಏನು ಸಾಕಷ್ಟು ಕಸರತ್ತನ್ನು ಮಾಡ್ತಿದ್ರೆ, ಆದರೆ ಈಗ ಅವರಿಗೆ ಟಕ್ಕರ್ ಕೊಡುವ ಕೆಲಸವನ್ನು ಕತ್ತಿ ಮತ್ತು ಸೌದಿ ಬಣದವರು ಈಗ ಮಾಡ್ತಿರುವಂಥದ್ದು. ಅದು ಕೂಡ ರಾಯಬಾಗ್ ಕ್ಷೇತ್ರದ ಹಾಲಿ ಶಾಸಕ ಏನು ಮಹೇಂದ್ರ ತಮ್ಮಣ್ಣವರ ಸಹಕಾರದೊಂದಿಗೆ ಅಲ್ಲಿರುವಂಥ ಅಪ್ಪ ಸಾಹೇಬ್ ಕುಲಗೋಡೆಯನ್ನು ಸೋಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರವನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಕತ್ತಿ ಮತ್ತು ಸೌದಿ ಪ್ಯಾನಲ್ನಿಂದ ಅಂದರೆ ಬಣದಿಂದ ಈಗ ಬಸವರಾಜ್ ಆಸಂಗಿ ಅನ್ನೋ ಅಭ್ಯರ್ಥಿಯನ್ನು ಅಲ್ಲಿ ನಿರ್ದೇಶಕ ಸ್ಥಾನಕ್ಕೆ ಕಣಕ್ಕೆ ಇಳಿಸಿರುವಂಥದ್ದು. ಮತ್ತೊಂದೆಡೆ ಜಾರಕಿಹೊಳಿ ಪ್ಯಾನಲ್ನಿಂದ ಅಲ್ಲಿ ಅಪ್ಪ ಸಾಹೇಬ್ ಕುಲಗೋಡೆ ಅವರು ಇರುವಂಥದ್ದು. ಅಪ್ಪ ಸಾಹೇಬ್ ಕುಲಗೋಡೆಯನ್ನು ಸೋಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ಲ್ಯಾನನ್ನು ಕೂಡ ಮಾಡ್ತಿರುವಂಥದ್ದು. ಸಭೆಯಲ್ಲಿ ಕೂಡ ಈಗ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ವಾಗ್ದಾಳಿಯನ್ನು ಕತ್ತಿ ಇರ್ಬೋದು, ಸೌದಿ ಇರ್ಬೋದು, AB ಪಾಟೀಲ್ ಇರ್ಬೋದು, ಸಾಕಷ್ಟು ವಿರೋಧಿ ತಂಡವನ್ನು ಕಟ್ಕೊಂಡಂಥ ಕತ್ತಿ ಸೌದಿ ಬಣ ಈಗ ಜಾರಕಿಹೊಳಿ ಬ್ರದರ್ಸನ್ನು ಸೋಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲ್ಯಾನನ್ನು ಕೂಡ ಮಾಡ್ತಿರುವಂಥದ್ದು. ಈ ಒಂದು ಅಭ್ಯರ್ಥಿಯನ್ನು ಗೆಲ್ಲಿಸಿದ್ದೇ ಆದರೆ ನಾವು DCC ಬ್ಯಾಂಕ್ನ ಚುನಾವಣೆಯ ಅಧ್ಯಕ್ಷ ಗಾದಿಯನ್ನು ನಮ್ಮ ಅಭ್ಯರ್ಥಿಗಳೇ ಹಿಡಿತಾರೆ ಅನ್ನೋ ನಿಟ್ಟಿನಲ್ಲಿ ಸೌದಿ ಅವರು ಹೇಳಿಕೆಯನ್ನು ಈಗ ಕೊಟ್ಟಿರುವಂಥದ್ದು. ಈ ಹಿಂದೆ ಅವರು ತೆರೆ ಹಿಂದೆ ಕೆಲಸವನ್ನು ಮಾಡ್ತಿದ್ರು. ಈವರೆಗೂ ಎಲ್ಲಿಯೂ ಕೂಡ ಅವರು ಬಹಿರಂಗವಾಗಿ ಪ್ರಚಾರಕ್ಕೆ ಬಂದಿರಲಿಲ್ಲ, ವೇದಿಕೆಯನ್ನು ಕೂಡ ಹಂಚಿಕೊಂಡಿರಲಿಲ್ಲ ಮತ್ತು ಒಳಗೆ ಕೂಡ ಕೆಲಸವನ್ನು ಮಾಡ್ತಾ ಇದ್ರು. ಆದರೆ ಈಗ ಬಹಿರಂಗವಾಗಿ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ಳೋ ಮೂಲಕ ಜಾರಕಿಹೊಳಿ ವಿರುದ್ಧ ಪ್ರಚಾರದ ಅಖಾಡಕ್ಕೆ ಇಳಿದಿರುವಂಥದ್ದು. ಆದರೆ ಅವರಿಗೆ ಟಕ್ಕರ್ ಕೊಡಲೇಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಬಣ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿದ್ರೆ, ಮತ್ತೊಂದು ಬಣದಿಂದ ಕೂಡ ಅಧ್ಯಕ್ಷ ಗಾದಿ ಹಿಡಿಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಆಗ್ತಿದೆ. ಅಕ್ಟೋಬರ್ 19ರಂದು ನಡೆಯುವಂಥ ಚುನಾವಣೆಯಲ್ಲಿ ಯಾರ ಕೈ ಮೇಲಾಗತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಿರುವಂಥದ್ದು. ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಮೈಲಾರಿ ಡೀಟೇಲ್ಸ್ಗಾಗಿ. ರಾಜ್ಯ ಸರ್ಕಾರ ನಡೆಸ್ತಾ ಇರೋ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತ ಏನು ನಡೆಸ್ತಾ ಇದೆ, ಸೋ ಕಾಲ್ಡ್ ಜಾತಿ ಸಮೀಕ್ಷೆ, ಅದು ಇನ್ನೇನು ಮುಗಿಯೋ ಹಂತಕ್ಕೆ ಬರ್ತಾ ಇದೆ. ಅನೇಕ ಉದ್ಯಮಿಗಳು ಅದರಲ್ಲಿ ಭಾಗವಹಿಸಿದ್ದಾರೆ, ಕೆಲವರು ಭಾಗವಹಿಸಿಲ್ಲ. ಇದೀಗ ಪ್ರಖ್ಯಾತ ಉದ್ಯಮಿಯೊಬ್ಬರು ಅದರಲ್ಲಿ ಭಾಗವಹಿಸೋದಕ್ಕೆ ನಕಾರ ವ್ಯಕ್ತಪಡಿಸಿದ್ದಾರೆ. ಯಾರದು, ಯಾಕೆ ನೋಡಿ. ರಾಜ್ಯಾದ್ಯಂತ ಜಾತಿ ಸಮೀಕ್ಷೆ ಜ್ವಾಲೆ ದಗದಗಿಸಿದ್ದಾಯಿತು. ಸರ್ವೆಗೆ 108 ವಿಘ್ನಗಳು ಎದುರಾಗಿದ್ದಾಯಿತು. ಸಮಸ್ಯೆಗಳ ಸರಮಾಲೆ ಮೂಲಕ ಗಣತಿ ಶುರುವಾಗಿದ್ದೂ ಆಯಿತು. ಆದರೆ ಜಾತಿ ಗಣತಿ ಆರಂಭವಾದ ಮೇಲೂ ವಿಘ್ನಗಳು ಎದುರಾಗ್ತಿವೆ. ಖುದ್ದು ಇನ್ಫೋಸಿಸ್ ಮುಖ್ಯಸ್ಥೆ ಸುಧಾಮೂರ್ತಿ ದಂಪತಿ ಗಣತಿಯನ್ನೇ ಬಹಿಷ್ಕರಿಸಿದ್ದಾರೆ. ಜಾತಿ ಗಣತಿಗೆ ಸುಧಾಮೂರ್ತಿ ದಂಪತಿ ನಕಾರ. ಸಮೀಕ್ಷೆಯಲ್ಲಿ ಭಾಗವಹಿಸಲ್ಲ ಎಂದು ಹಿಂಬರಹ. ಜಾತಿ ಗಣತಿಯಲ್ಲಿ ಭಾಗವಹಿಸಲು ಇನ್ಫೋಸಿಸ್ ಮುಖ್ಯಸ್ಥರಾದ ನಾರಾಯಣಮೂರ್ತಿ ಹಾಗೂ ಡಾಕ್ಟರ್ ಸುಧಾಮೂರ್ತಿ ಹಿಂದೇಟು ಹಾಕಿದ್ದಾರೆ. ಜಾತಿ ಸಮೀಕ್ಷೆ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಸುತ್ತಿರುವ ಸಮೀಕ್ಷೆಯಾಗಿದೆ. ನಾವು ಯಾವುದೇ ಹಿಂದುಳಿದ ಜಾತಿಗೆ ಸೇರಿಲ್ಲ, ಹೀಗಾಗಿ ರಾಜ್ಯ ಸರ್ಕಾರದಿಂದ ನಡೆಯುತ್ತಿರುವ ಗಣತಿಯಲ್ಲಿ ಭಾಗವಹಿಸುವುದಿಲ್ಲ ಅಂತ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಪತ್ರ ಬರೆದು ಕೊಟ್ಟಿದ್ದಾರೆ. ಡಾಕ್ಟರ್ ಸುಧಾಮೂರ್ತಿ ಜಾತಿ ಗಣತಿಯನ್ನ ಬಹಿಷ್ಕರಿಸಿದ ಬಗ್ಗೆ DCM DK ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ. ನಾವು ಯಾರಿಗೂ ಬಲವಂತ ಮಾಡಲು ಸಾಧ್ಯವಿಲ್ಲ, ಅದು ಅವರ ಸ್ವಇಚ್ಛೆ ಅಂತ ರಿಯಾಕ್ಟ್ ಮಾಡಿದ್ದಾರೆ. ನಾವು ಯಾರಿಗೂ ಬಲವಂತ ಮಾಡೋಕ್ಕಾಗಲ್ಲ, ಅವರ ಸ್ವಇಚ್ಛೆ ಇಷ್ಟು ಮಾತ್ರ. ರಾಜ್ಯದಲ್ಲಿ ಜಾತಿ ಗಣತಿ ತಿಕ್ಕಾಟ ಮುಂದುವರೆದಿದ್ದು, ಈ ಹಗ್ಗ ಜಗ್ಗಾಟಕ್ಕೆ ಅದ್ಯಾವಾಗ ಬ್ರೇಕ್ ಬೀಳುತ್ತೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 2019ರಲ್ಲಿ ಮೈತ್ರಿ ಸರ್ಕಾರ ಪತನ ಆದ ಸಂದರ್ಭದ ಕ್ಷಣಗಳನ್ನು DK ಶಿವಕುಮಾರ್ ಮೆಲುಕು ಹಾಕಿದ್ದಾರೆ. ಬಿಜೆಪಿಯವರು ತಮ್ಮನ್ನ ಸೆಳೆದು DCM ಮಾಡೋದಕ್ಕೆ ಯತ್ನಿಸಿದ್ರು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಸಂಚಲನಕಾರಿ ಹೇಳಿಕೆಯನ್ನು DCM DK ಶಿವಕುಮಾರ್ ಕೊಟ್ಟಿದ್ದಾರೆ. ಸುಮಾರು 10 ಶಾಸಕರು ಸ್ಪೀಕರ್ಗೆ ರಾಜೀನಾಮೆ ಕೊಡಕ್ಕೆ ಹೋಗಿದ್ರು. ನಾನು 5-6 ಶಾಸಕರನ್ನ ವಾಪಸ್ ಕರ್ಕೊಂಡು ಬಂದೆ. ಆಗ ನನಗೆ ದೆಹಲಿಯಿಂದ ಫೋನ್ ಬಂತು. ಬಿಜೆಪಿಯ ಯಾರಿಂದ ಕಾಲ್ ಬಂತು ಅಂತ ಬೇಡ, ಈಗ ಯಾರೋ ಇನ್ಕಮ್ ಟ್ಯಾಕ್ಸ್ ಆಡಿಟರ್ ಕೈಯಿಂದ ಫೋನ್ ಮಾಡಿಸಿದ್ರು. ಅವ್ರ ಫೋನ್ನಿಂದ ಇವರು ನನ್ನ ಜೊತೆ ಮಾತನಾಡಿದ್ರು. ನೀವು DCM ಆಗ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ ಅಂತ ಕೇಳಿದ್ರು. 2ರಲ್ಲಿ ಒಂದನ್ನು ನೀವು ಆಯ್ಕೆ ಮಾಡ್ಕೋಬೇಕು ಅಂದರು. ಪಕ್ಷದ ನಿಷ್ಠೆ DCM ಆಗುವ ಬದಲು ನಾನು ಜೈಲನ್ನು ಆಯ್ಕೆ ಮಾಡಿಕೊಂಡೆ ಅಂತ DK ಶಿವಕುಮಾರ್ ಹೇಳಿದ್ದಾರೆ.
ಪಕ್ಷದ ಕೆಲವು ಶಾಸಕರು ಹೋದಾಗ ಬಾಂಬೆ ವಿಚಾರ ಬಂತಾಯ್ತು. ಬಾಂಬೆಕಿನ್ನ ವಿಚಾರ ನಾನು ಕನಕಪುರದಲ್ಲಿದೆ, ಕೆಲವು ನಮ್ಮ ಸ್ನೇಹಿತರು ಇಲ್ಲಿದ್ದಾರೆ, ಅವ್ರಿಗೆ ಗೊತ್ತು. ಓಡಿ ಬಂದೆ ಅಸೆಂಬ್ಲಿ, ಇಲ್ಲಿ 10 ಜನ ಹೋಗಿ ಸ್ಪೀಕರ್ಗೆ ರೆಸಿಗ್ನೇಷನ್ ಕೊಡಕ್ಕೆ ಹೋಗಿದ್ರು. ಬಂದೆ ನಾನು ಕನಕಪುರದಲ್ಲಿದ್ದಾಗ. ಬಂದು ಒಂದು 5-6 ಜನ ಶಾಸಕರನ್ನ ವಾಪಸ್ ಕರ್ಕೊಂಡು ಬಂದೆ ನಾನು ಕ್ವಾರ್ಟರ್ಸ್ಗೆ. ಕರ್ಕೊಂಡು ಬಂದಾಗ ನನಗೆ ದೆಹಲಿಯಿಂದ ಫೋನ್ ಬಂತು. ಬಿಜೆಪಿಯಿಂದ ಯಾರಿಂದ ಬಂತು ನಾನು ಹೆಸರು ಹೇಳಕ್ ಬೇಡ. ಈಗ ನಾನು ಯಾರೊಬ್ಬ ಇನ್ಕಮ್ ಟ್ಯಾಕ್ಸ್ ಆಡಿಟರ್ ಕೈಲಿ ಫೋನ್ ಮಾಡಿ ಅವ್ರ ಫೋನಿಂದ ನನಗೆ ಮಾತಾಡ್ಸಿದ್ರು. ನನ್ನ ತಮ್ಮನೂ ನನ್ನ ಜೊತೆ ಇಲ್ಲಿದ್ದ, ಒಬ್ಬ DG ಇದ್ದ ಇಲ್ಲಿ, ಅವನು ಮಾತಾಡ್ದ. ಹೇಳ್ತಾ ಇದ್ದಾರೆ ಡೆಲ್ಲಿಯಿಂದ ಇನ್ನೊಂದು ಫೋನಲ್ಲಿದ್ದಾನೆ, ನೀವು ಡೆಪ್ಟಿ CM ಆಯ್ತೀರಾ ಇಲ್ಲ ಜೈಲ್ಗೆ ಹೋಗ್ತೀರಾ, ಎರಡರಲ್ಲೊಂದು ಆಯ್ಕೆ ಮಾಡಬೇಕು, ಅವ್ರನ್ನ ವಾಪಸ್ ಕಳಿಸಿರೋ ಅಂತೇಳಿ. ಸೊ ನಾನು ನನ್ನ ತಮ್ಮ ಇದ್ದು ಏನು ಮಾಡ್ತೀರಿ, ಪಕ್ಷದ ನಿಷ್ಠೆ. ಭಾಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿ ಅವರು ನನ್ನನ್ನು ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ರು, ಮಂತ್ರಿ ಮಾಡಿದ್ರು, ಬಂಗಾರಪ್ಪ ನನಗೆ ಸಹಕಾರ ಮಾಡಿದ್ರು. ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ. ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮಿಂಗ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್. ಸೊ ಅವತ್ತು ಆಗ್ಬೋದಾಗಿತ್ತು, ಇನ್ನೇನೇನು ಆಗ್ತಿತ್ತು ರಾಜಕೀಯ ಗೊತ್ತಿಲ್ಲ. ನಾನು ನನ್ನಂದಂಥ ಪಕ್ಷದ ಕಾರ್ಯಕರ್ತರು, ಸಿದ್ಧಾಂತ, ಬೆಳೆದುವಂಥ ಹಾದಿ, ಇವೆಲ್ಲ ಕೂಡ ನೀವು ಹೇಳ್ದಂಗೆ ಜಾತ್ಯತೀತ ತತ್ವ, ಇವನ್ನೆಲ್ಲ ಕೂಡ ಇವತ್ತು ಮಾಡ್ಕೊಂಡು ಬಂತು. ಪಕ್ಷದ ಕೆಲವು ಶಾಸಕರು ಹೋದಾಗ ಬಾಂಬೆ ವಿಚಾರ ಬಂತಾಯ್ತು. ಬಾಂಬೆಕಿನ್ನ ವಿಚಾರ ನಾನು ಕನಕಪುರದಲ್ಲಿದೆ, ಕೆಲವು ನಮ್ಮ ಸ್ನೇಹಿತರು ಇಲ್ಲಿದ್ದಾರೆ, ಅವ್ರಿಗೆ ಗೊತ್ತು. ಓಡಿ ಬಂದೆ ಅಸೆಂಬ್ಲಿ, ಇಲ್ಲಿ 10 ಜನ ಹೋಗಿ ಸ್ಪೀಕರ್ಗೆ ರೆಸಿಗ್ನೇಷನ್ ಕೊಡಕ್ಕೆ ಹೋಗಿದ್ರು. ಬಂದೆ ನಾನು ಕನಕಪುರದಲ್ಲಿದ್ದಾಗ. ಬಂದು ಒಂದು 5-6 ಜನ ಶಾಸಕರನ್ನ ವಾಪಸ್ ಕರ್ಕೊಂಡು ಬಂದೆ ನಾನು ಕ್ವಾರ್ಟರ್ಸ್ಗೆ. ಕರ್ಕೊಂಡು ಬಂದಾಗ ನನಗೆ ದೆಹಲಿಯಿಂದ ಫೋನ್ ಬಂತು. ಬಿಜೆಪಿಯಿಂದ ಯಾರಿಂದ ಬಂತು ನಾನು ಹೆಸರು ಹೇಳಕ್ ಬೇಡ. ಈಗ ನಾನು ಯಾರೊಬ್ಬ ಇನ್ಕಮ್ ಟ್ಯಾಕ್ಸ್ ಆಡಿಟರ್ ಕೈಲಿ ಫೋನ್ ಮಾಡಿ ಅವ್ರ ಫೋನಿಂದ ನನಗೆ ಮಾತಾಡ್ಸಿದ್ರು. ನನ್ನ ತಮ್ಮನೂ ನನ್ನ ಜೊತೆ ಇಲ್ಲಿದ್ದ, ಒಬ್ಬ DG ಇದ್ದ ಇಲ್ಲಿ, ಅವನು ಮಾತಾಡ್ದ. ಹೇಳ್ತಾ ಇದ್ದಾರೆ ಡೆಲ್ಲಿಯಿಂದ ಇನ್ನೊಂದು ಫೋನಲ್ಲಿದ್ದಾನೆ, ನೀವು ಡೆಪ್ಟಿ CM ಆಯ್ತೀರಾ ಇಲ್ಲ ಜೈಲ್ಗೆ ಹೋಗ್ತೀರಾ, ಎರಡರಲ್ಲೊಂದು ಆಯ್ಕೆ ಮಾಡಬೇಕು, ಅವ್ರನ್ನ ವಾಪಸ್ ಕಳಿಸಿರೋ ಅಂತೇಳಿ. ಸೊ ನಾನು ನನ್ನ ತಮ್ಮ ಇದ್ದು ಏನು ಮಾಡ್ತೀರಿ, ಪಕ್ಷದ ನಿಷ್ಠೆ. ಭಾಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿ ಅವರು ನನ್ನನ್ನು ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ರು, ಮಂತ್ರಿ ಮಾಡಿದ್ರು, ಬಂಗಾರಪ್ಪ ನನಗೆ ಸಹಕಾರ ಮಾಡಿದ್ರು. ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ. ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮಿಂಗ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್. ಸೊ ಅವತ್ತು ಆಗ್ಬೋದಾಗಿತ್ತು, ಇನ್ನೇನೇನು ಆಗ್ತಿತ್ತು ರಾಜಕೀಯ ಗೊತ್ತಿಲ್ಲ. ನಾನು ನನ್ನಂದಂಥ ಪಕ್ಷದ ಕಾರ್ಯಕರ್ತರು, ಸಿದ್ಧಾಂತ, ಬೆಳೆದುವಂಥ ಹಾದಿ, ಇವೆಲ್ಲ ಕೂಡ ನೀವು ಹೇಳ್ದಂಗೆ ಜಾತ್ಯತೀತ ತತ್ವ, ಇವನ್ನೆಲ್ಲ ಕೂಡ ಇವತ್ತು ಮಾಡ್ಕೊಂಡು ಬಂತು. ಪಕ್ಷದ ಶಾಸಕರು ಹೋದಾಗ ದೇವರು ವರ ಕೊಡಲ್ಲ, ಶಾಪನೂ ಕೊಡಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಮತ್ತೊಮ್ಮೆ ಭರವಸೆಯ ಮಾತುಗಳನ್ನು DCM DK ಶಿವಕುಮಾರ್ ಹೀಗಂತ ಹೇಳಿದ್ದಾರೆ. ಸೋಲನ್ನು ಒಪ್ಕೊಳ್ತೀನಿ, ಟೀಕೆಗಳನ್ನು ಸಂತೋಷದಿಂದ ಒಪ್ಕೊಳ್ತೀನಿ. ಕಲ್ಲು ಪ್ರಕೃತಿ, ಕಳೆದರೆ ಆಕೃತಿ, ಪೂಜಿಸಿದರೆ ಸಂಸ್ಕೃತಿ, ರಾಜಕಾರಣ ನಿಂತ ನೀರಲ್ಲ, ಯಾವುದೂ ಶಾಶ್ವತವಲ್ಲ ಅಂತ DK ಶಿವಕುಮಾರ್ ತಮ್ಮ ಕುರಿತಾದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಅ ಸಿಂಬಲ್ ಆಫ್ ಲಾಯಲ್ಟಿ ಅನ್ನುವಂಥದ್ದು ಅವರ ಹೆಸರಿನಲ್ಲಿ DK ಶಿವಕುಮಾರ್ ಅ ಸಿಂಬಲ್ ಆಫ್ ಲಾಯಲ್ಟಿ ಅಂತ ಒಂದು ಪುಸ್ತಕ ಬಿಡುಗಡೆ ಆಯಿತು. ಆ ಕಾರ್ಯಕ್ರಮದಲ್ಲಿ DK ಶಿವಕುಮಾರ್ ಅವರು ಮಾತನಾಡ್ತಾ ಇದ್ರು. ಹೇಳಿದೆ ಕಲ್ಲು ಪ್ರಕೃತಿ, ಕಳೆದರೆ ಆಕೃತಿ, ಪೂಜಿಸಿದ್ರೆ ಸಂಸ್ಕೃತಿ ಅಂತ. ಯಾಕೆಂದ್ರೆ ಯಾವ ತರ ಬೇಕಾದ್ರೂ ಕಲ್ಲನ್ನ ಬಂಡೆನ ಬಡಬಾಡೋದು ಮಾಡ್ಕೋಬಹುದು ಅಂತ. ಇವತ್ತೇನು ವಿಚಾರ ನಾನು ಹೇಳಲಿಕ್ಕೆ ಬಯಸ್ತೀನಿ ಅಂತಂದ್ರೆ, ಒಂದು ಪುಸ್ತಕಕ್ಕೆ ಒಂದು ಹೆಸರಿಟ್ಟಿದ್ದಾನೆ ಟ್ರಬಲ್ ಶೂಟರ್ ಅಂತ, ಇನ್ನೊಬ್ರು ಲಾಯಲ್ಟಿಗೆ ಹೆಸರಾದವನು ಅಂತ ಇದ್ದಾರೆ. ನನ್ನ ಅನೇಕ ಘಟನೆಗಳನ್ನ ಈ ಪುಸ್ತಕದಲ್ಲಿ ಏನು ತೊಡಗಿದ್ದಾರೆ, ತೋರಿಸಿದ್ದಾರೆ, ರಿಸರ್ಚ್ ಮಾಡಿದ್ದಾರೆ. ನಿಜವಾಗ್ಲೂ ನನ್ನ ನೆಕ್ಸ್ಟ್ ನಮ್ಮ ಪೀಳಿಗೆಗೆ ನಾನು ನಂಬಿಕೆ ಇದೆ. ಎ ಲೀಡರ್ ಇಸ್ ಒನ್ ಕ್ರಿಯೇಟ್ ಲೀಡರ್ಸ್ ನಾಟ್ ಫಾಲೋಯರ್ಸ್ ಅಂತ. ಅದ್ರಲ್ಲಿ ನಂಗೆ ನಂಬಿಕೆ ಇರೋದು. ರಾಜೀವ್ ಗಾಂಧಿ ಅವ್ರು ಹೇಳಿದ ಮಾತಿದ್ದು ನಮಗೆ. ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾಗ 73rd 74th ಅಮೆಂಡ್ಮೆಂಟ್ ವಿಚಾರಕ್ಕೆ ಕರೆದಿದ್ರು. ಆಗ ಚರ್ಚೆ ಮಾಡ್ತಿದ್ರು. ಚರ್ಚೆ ಮಾಡಿದ ಸಂದರ್ಭದಲ್ಲಿ ನಾನು ಕೇಳಿದೆ, ಯಾಕೆ ಇದು ತಂದ್ರಿ ಅಂತೇಳಿ. ಅಷ್ಟೊತ್ತು ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೆ. ಆಗ ಅವ್ರು ಹೇಳಿದ್ರು, ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ನಾಯಕರುಗಳು ಬೇಕು. ಈಗ ಪರಿಸ್ಥಿತಿ ಇದೆ, ಎಲೆಕ್ಷನ್ಗಳೆಲ್ಲ ಕಾಲೇಜ್ಗಳೆಲ್ಲ ಬ್ಯಾನ್ ಮಾಡಿಬಿಟ್ಟಿದ್ದಾರೆ, ಹೆಂಗ್ ನಾಯಕರುಗಳನ್ನ ಹುಟ್ಟಾಕ್ತೀರಿ? ಈ ಲೋಕಲ್ ಬಾಡಿ ಇದ್ದಾರೆ, ನಾಯಕರುಗಳನ್ನ ನಾವು ತಯಾರು ಮಾಡಬೇಕು ಅಂತೇಳಿ ಇವತ್ತು ಬೆಂಗಳೂರಿನಲ್ಲಿ ಎಷ್ಟೋ ಜನ ಇರೋಂಥ ಲೀಡರ್ಸ್ ಎಲ್ಲ ಕೂಡ
ಕಾರ್ಪೊರೇಷನ್ ಬಂದವರು ಇವತ್ತು ಕೆಂಗಲ್ ಹನುಮಂತಯ್ಯನವ್ರು ತೆಗೆದುಕೊಳ್ಳಿ, ಅವರು ಸಿಟಿ ಮುನ್ಸಿಪಲ್ ಅಧ್ಯಕ್ಷರಾಗಿದ್ದರು ಬೆಂಗಳೂರು ನಗರದಲ್ಲಿ. ರಾಜಗೋಪಾಲ್ಚಾರಿ ತಗೊಳ್ಳಿ, ಜವಾಹರ್ಲಾಲ್ ನೆಹರು ತೆಗೆದುಕೊಳ್ಳಿ, ಅವರು ಕೂಡ ಅಲಹಾಬಾದ್ ಅಧ್ಯಕ್ಷರಾಗಿದ್ದರು, ಕೌನ್ಸಿಲ್ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥವ್ರು. ಹಂಗೆ ವಿಲಾಸರಾವ್ ದೇಶಮುಖ್ ಅವರು ಒಂದು ಪಂಚಾಯತಿ ಅಧ್ಯಕ್ಷರಾಗಿರ್ತಾರೆ. BD ಜತ್ತಿ ಅವ್ರು ಕೂಡ ಒಂದು ಪಂಚಾಯತಿ ಚೇರ್ಮನ್ ಆಗಿರ್ತಾರೆ. ಯಾಕೆ ಲೋಕಲ್ ಬಾಡೀಸ್ ಇಂದ ಬಹಳ ಜನ ಬೆಳ್ಕೊಂಡು ಬಂದಿದ್ದಾರೆ. ಇವತ್ತು ಕೂಡ ಈ ಗ್ರೇಟರ್ ಬೆಂಗಳೂರಿನ ಯಾಕೆ ಕರಿಪಲ್ ಇದನ್ನ ಯೋಚನೆ ಮಾಡಿದೀವಿ ಅಂತಂದ್ರೆ, ಹೊಸ ನಾಯಕರುಗಳು ಈಗ ಹುಟ್ಕೊಳ್ಬೇಕು. ಈಗ 369 ಇದೆ, ನೆಕ್ಸ್ಟ್ ಇನ್ನ ಒಂದು 100 ಚಿಲ್ಲರೆ ಆಡ್ ಆಗ್ತದೆ. 500 ಜನ ಹೊಸ ನಾಯಕರುಗಳು ಬೆಂಗಳೂರಿನಲ್ಲಿ ಮುಂದಕ್ಕೆ ಹುಟ್ಕೊಳ್ತಾರೆ. ಅವಕಾಶ ಸಿಗ್ಬೇಕು. ಈಗ ನನಗೂ ಆಯ್ತು, 63 ಆಯ್ತು. ಎಷ್ಟು ದಿನ ನಾವು ರಾಜಕಾರಣ ಮಾಡಕ್ಕಾಗ್ತದೆ? 8 ವರ್ಷ ಮಾಡ್ಬೋದಷ್ಟೇ. ಹೊಸಬ್ರಿಗೆ ಅವಕಾಶ ಬರ್ಬೇಕು. ನಮ್ಗೆಲ್ಲ ಸಿಗ್ತಲ್ಲ ಯಂಗ್ಸ್ಟರ್ಸ್ಗೆ, ಹಂಗೆ ಹೊಸ ನಾಯಕರುಗಳು ಕೂಡ ಬರ್ಲಿ ಅನ್ನೋ ನನ್ನ ಆಸೆ. ಅದಕ್ಕೆ ನಾನು ಹೇಳ್ದೆ, ಕಲ್ಲು ಪ್ರಕೃತಿ ಕಳೆದರೆ ಆಕೃತಿ, ಪೂಜಿಸಿದ್ರೆ ಸಂಸ್ಕೃತಿ ಅಂತ. ಯಾಕೆಂದ್ರೆ ಯಾವ ತರ ಬೇಕಾದ್ರೂ ಕಲ್ಲನ್ನ ಬಂಡೆನ ಬಡಬಾರ್ದು. ಪತಿಯಿಂದಲೇ ಡಾಕ್ಟರ್ ಕೃತಿಕಾ ರೆಡ್ಡಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಮಾರತ್ಹಳ್ಳಿ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ನಿನ್ನೆ ರಾತ್ರಿ ಮತ್ತೆ ಕೃತಿಕಾ ತಂದೆ ಮುನಿರೆಡ್ಡಿ ಅವರನ್ನ ವಿಚಾರಣೆ ಮಾಡಿದ್ದಾರೆ. ಕೃತಿಕಾ ಬಳಸ್ತಾ ಇದ್ದಂತಹ ಲ್ಯಾಪ್ಟಾಪ್, ಮೊಬೈಲ್ಗಳನ್ನು ಕೊಡಿ ಅಂತ ಮನವಿ ಮಾಡಿದ್ದಾರೆ. ಮೊಬೈಲ್ನಲ್ಲಿ ರೆಕಾರ್ಡಿಂಗ್ಸ್ ಇದೆಯಾ, ಇಬ್ಬರು ಜಗಳ ಏನಾದರೂ ಮಾಡ್ತಾ ಇದ್ರಾ, ಹೀಗೆ ಅನೇಕ ವಿಚಾರಗಳ ಮೇಲೆ ಪೊಲೀಸರು ಕಣ್ಣು ಹಾಯಿಸಿದ್ದಾರೆ. ಅಲ್ಲಿ ಮನೆಯಲ್ಲಿನ CC ಕ್ಯಾಮೆರಾವನ್ನು ಕೂಡ ಪರಿಶೀಲನೆಗೆ ಪೊಲೀಸರು ತಯಾರಿ ನಡೆಸಿದ್ದಾರೆ. ಕೃತಿಕಾ ರೆಡ್ಡಿ ಸ್ನೇಹಿತರನ್ನು ಕೂಡ ವಿಚಾರಣೆ ಮಾಡೋದಕ್ಕೆ ಚಿಂತನೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಅಸಹಜ ಸಾವು ಅಂತ ಇದ್ದಂತಹ ವಿಚಾರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಇದು ಅಸಹಜ ಸಾವಲ್ಲ, ಕೊಲೆ ಅನ್ನೋದು ತಿಳಿದು ಬರ್ತಾ ಇದೆ. ಅನಸ್ತೇಷಿಯಾ ಹೆಚ್ಚಾಗಿ ಕೊಟ್ಟಿರೋದ್ರಿಂದ ನಡೆದಿರ್ತಕ್ಕಂಥ ಸಾವು ಅನ್ನುವಂಥದ್ದು. ಸೊ ಹಾಗಾಗಿ ಪೊಲೀಸರು ಇದೀಗ ಆಳವಾದ ತನಿಖೆ ನಡೆಸೋದಕ್ಕೆ ಮುಂದಾಗಿದ್ದಾರೆ. ಕೃತಿಕಾ ರೆಡ್ಡಿ ಪತಿ ಆಕೆಯನ್ನು ಕೊಲೆ ಮಾಡಿರ್ತಕ್ಕಂಥದ್ದು. ಇಬ್ಬರು ಡಾಕ್ಟರ್ಸು, ಈಕೆ ಮತ್ತು ಆತ ಇಬ್ಬರು ಕೂಡ ಡಾಕ್ಟರ್ಸು. ಹಾಗಾಗಿ ಆಕೆಯ ಪತಿಯೇ ಆಕೆಯನ್ನು ಕೊಲೆ ಮಾಡಿರ್ತಕ್ಕಂಥದ್ದು. ಯಾವ ಕಾರಣಕ್ಕೋಸ್ಕರ ಕೊಲೆಯಂತಹ ಕುಕೃತ್ಯಕ್ಕೆ ಮುಂದಾದ ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಒಂದು ಕಡೆ ಕೃತಿಕಾ ರೆಡ್ಡಿಗೆ ಅನಾರೋಗ್ಯ ಕಾಡ್ತಾ ಇತ್ತು ಅಂತ ಹೇಳಲಾಗ್ತಾ ಇದೆ. ಆದರೆ ಅಷ್ಟಕ್ಕೆ ಯಾರಾದರೂ ಕೊಲೆ ಮಾಡಿಬಿಡ್ತಾರಾ ಅನ್ನೋ ಪ್ರಶ್ನೆ. ಏನು ಅನಾರೋಗ್ಯ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ. ಗ್ಯಾಸ್ಟ್ರಿಕ್ ಆಗ್ತಾ ಇತ್ತು, ಅದಕ್ಕೆ ತಾನು ಔಷಧಿ ಕೊಡ್ತೀನಿ ಅಂತ ಆತ ಮಾವನ ಹತ್ರ ಹೇಳಿದ್ದ ಅಂತ ಹೇಳಲಾಗ್ತಾ ಇದೆ. ಈ ಕೇಸ್ನಲ್ಲಿ ಪೊಲೀಸರು ತೀವ್ರ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಆಕೆಯ ಮೊಬೈಲ್, ಲ್ಯಾಪ್ಟಾಪನ್ನು ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ಕೋಟಿ ಖರ್ಚು ಮಾಡಿ ಈ ಕೃತಿಕಾ ಮದುವೆ ಮಾಡಿದ್ರು ಅವ್ರ ತಂದೆ. ಅವರ ಪ್ರೀ ವೆಡ್ಡಿಂಗ್ ಶೂಟ್ ನೋಡಿದ್ರೆ ಕಾಶ್ಮೀರದಲ್ಲಿ ಆಗಿರ್ತಕ್ಕಂಥದ್ದು ಪ್ರೀ ವೆಡ್ಡಿಂಗ್ ಶೂಟ್, ಯಾವುದೋ ಬಾಲಿವುಡ್ ಸಿನಿಮಾದ ಪ್ರೀ ವೆಡ್ಡಿಂಗ್ ಶೂಟ್ ರೀತಿಯಲ್ಲಿ ಇದೆ. ಕೋಟ್ಯಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದ್ದಾರೆ. ಕೊಲೆ ಇದು ಅನ್ನುವಂಥದ್ದು ಇದೀಗ FSL ರಿಪೋರ್ಟ್ನಿಂದ ಗೊತ್ತಾಯಿತು ಅಂತ ಡಾಕ್ಟರ್ ಕೃತಿಕಾ ರೆಡ್ಡಿ ತಂದೆ ಮುನಿರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಯಾಕೆ ಇಂಥ ಒಂದು ದುರ್ಘಟನೆ ನಡೀತು, ಇನ್ನಷ್ಟು ಡೀಟೇಲ್ಸ್ ಗೊತ್ತಾಗಬೇಕಾಗಿದೆ. ನೋಡಿ, ಪ್ರೀ ವೆಡ್ಡಿಂಗ್ ಶೂಟ್ ಕಾಶ್ಮೀರದಲ್ಲಿ ಮಾಡಿದ್ದಂಥದ್ದು ನಮ್ಮ ತೆರೆ ಮೇಲೆ ನೀವು ನೋಡ್ತಾ ಇದ್ದೀರಿ. ಇಬ್ಬರನ್ನು ಕಾಶ್ಮೀರಕ್ಕೆ ಕಳಿಸಿ ಅಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿದ್ರು. ಬಹಳ ಖುಷಿಯಾಗಿ, ಬಹಳ ಸುಂದರವಾಗಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಂಡು ಬಂದಿದ್ದಂಥದ್ದು. ಬಹಳ ಗ್ರ್ಯಾಂಡಾಗಿ ಕಾಶ್ಮೀರದಲ್ಲಿ ಹೋಗಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಂಡು ಬಂದಿರುವಂಥ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಆರೋಪಿ ಮಹೇಂದ್ರಗೆ ಬೇರೆ ಮಹಿಳೆ ಜೊತೆ ಸಂಬಂಧ ಇತ್ತಾ? ಅನೈತಿಕ ಸಂಬಂಧದ ಹಿನ್ನೆಲೆ ಈ ಕೊಲೆ ಮಾಡಿರುವ ಅನುಮಾನ ವ್ಯಕ್ತವಾಗ್ತಾ ಇದೆ. ಆ ಮಹಿಳೆ ಜೊತೆ ಮಾತನಾಡೋದಕ್ಕೆ ಇನ್ನೊಂದು ಮೊಬೈಲ್ ಬಳಕೆ ಮಾಡ್ತಾ ಇದ್ನಾ? 2 ಮೊಬೈಲ್ಗಳನ್ನು ಆರೋಪಿ ಮಹೇಂದ್ರ ಬಳಸ್ತಾ ಇದ್ದ ಅಂತ ಹೇಳಲಾಗಿದೆ. 2 ಮೊಬೈಲ್ಗಳನ್ನು ವಶಕ್ಕೆ ಪಡೆದು ಪೊಲೀಸರು ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಡಿಲೀಟ್ ಆಗಿರೋ ಮಾಹಿತಿಯನ್ನು ಪಡೆಯೋದಕ್ಕೆ FSLಗೆ ಕಳಿಸೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಕೃತಿಕಾ ಕೊಲೆ ಪ್ಲಾನ್ನಲ್ಲಿ ಆ ಇನ್ನೊಂದು ಮಹಿಳೆಯ ಕೈವಾಡ ಇದೆಯಾ ಅನ್ನುವಂಥ ಪ್ರಶ್ನೆ ಇದೀಗ ಎದ್ದಿದೆ. ಆ ಮಹಿಳೆ ಮತ್ತು ಮಹೇಂದ್ರ ಇಬ್ಬರೂ ಸೇರಿ ಕೊಲೆಗೆ ಸ್ಕೆಚ್ ಹಾಕಿದ್ರಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಮಾದೇಶ್, ಏನೆಲ್ಲ ಡೀಟೇಲ್ಸ್ ಇದೆ, ಏನೆಲ್ಲ ಅಪ್ಡೇಟ್ ಇದೆ ಈ ಕೃತಿಕಾ ರೆಡ್ಡಿ ಮರ್ಡರ್ ಕೇಸ್ ಸಂಬಂಧಪಟ್ಟಂಗೆ?
ಶ್ರೀಲಕ್ಷ್ಮಿ, ಈಗಾಗಲೇ ಕೃತಿಕಾ ರೆಡ್ಡಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ನಡೆಸ್ತಿದ್ದಾರೆ. ಇಲ್ಲಿ ಪೊಲೀಸರಿಗೆ ಒಂದಷ್ಟು ಚಾಲೆಂಜ್ಗಳಿದೆ. ಯಾಕಂದರೆ ಕೊಲೆ ಪ್ರಕರಣ ಆದಮೇಲೆ 6 ತಿಂಗಳ ನಂತರ ಈ ಒಂದು ವಿಚಾರ ಗೊತ್ತಾಗಿದೆ. ಅಂದರೆ ಪ್ರಾಥಮಿಕ ಹಂತವಾಗಿ ಒಂದು ಪ್ರಕರಣವನ್ನು ಅನ್ಯಾಚುರಲ್ ಡೆತ್ ಅಂತ ಹೇಳಿ ಪ್ರಕರಣವನ್ನು ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ಮಾಡ್ತಿದ್ರು. ಆ ಒಂದು ಸಂದರ್ಭದಲ್ಲಿ ಅಂಟಿಲ್ FSL ರಿಪೋರ್ಟ್ ಬರೋವರೆಗೂ ಕೂಡ ಇದೊಂದು ಕೊಲೆ ಅನ್ನುವಂಥದ್ದು ಪೊಲೀಸರಿಗೆ ಗೊತ್ತಾಗಿರಲಿಲ್ಲ. ಯಾವಾಗ FSL ರಿಪೋರ್ಟ್ನಲ್ಲಿ ಅನೆಸ್ಥೇಸಿಯಾ ಓವರ್ಡೋಸ್ ಆಗಿ ಆಕೆ ಸಾವನ್ನಪ್ಪಿದ್ದಾಳೆ ಅನ್ನುವಂತಹ ಒಂದು ರಿಪೋರ್ಟ್ ಬರುತ್ತೆ, ಕೂಡಲೇ ಕೊಲೆ ಪ್ರಕರಣವಾಗಿ ಮಾರ್ಪಾಡು ಮಾಡಿಕೊಂಡು ಮಾರತಳ್ಳಿ ಪೊಲೀಸರು ತನಿಖೆಯನ್ನು ನಡೆಸ್ತಿದ್ದಾರೆ. ತನಿಖೆ ವೇಳೆ ಈಗಾಗಲೇ ಸಾಕಷ್ಟು ವಿಚಾರಗಳಂತೂ ಪತ್ತೆಯಾಗಿದೆ. ಇಲ್ಲಿ ಮೇಲ್ನೋಟಕ್ಕೆ ಆಕೆಗೆ ಹುಷಾರಿಲ್ಲ ಅಂತೇಳಿ, ಅಂದರೆ ಡಾಕ್ಟರ್ ಮಹೇಂದರ್ ರೆಡ್ಡಿ ತನ್ನ ಪತ್ನಿ ಕೃತಿಕಾ ರೆಡ್ಡಿಗೆ ಆಕೆ ಅನಾರೋಗ್ಯದಿಂದ ಬಳಲ್ತಿದ್ದಂಥ ವಿಚಾರ ಈಗಾಗಲೇ ಗೊತ್ತಾಗಿತ್ತು. ಆಕೆಗೆ ಅನಾರೋಗ್ಯ ಇರುವಂಥ ಕಾರಣದಿಂದಾಗಿ ಆಕೆ ತನ್ನ ತವರು ಮನೆಗೆ ಹೋಗಿರ್ತಾಳೆ. ಅಲ್ಲಿಗೆ ಹೋಗಿದ್ದಂಥ ಆರೋಪಿ ಅಲ್ಲಿ ಆಕೆಗೆ ಒಂದು ಗ್ಲೂಕೋಸ್ನಲ್ಲಿ ಓವರ್ಡೋಸನ್ನು ಕೊಟ್ಟಿದ್ದ ಅನ್ನುವಂಥ ವಿಚಾರ ಆಕೆಯ ತಂದೆ ಆರೋಪ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಆ ಒಂದು ವಿಚಾರ ಈಗಾಗಲೇ FSL ರಿಪೋರ್ಟ್ನಲ್ಲಿ ಗೊತ್ತಾಗಿರೋದ್ರಿಂದ ಆತ ಕೊಲೆ ಮಾಡಿದ್ದಾನೆ ಅನ್ನುವಂಥ ಆರೋಪದಡಿ ಆತನನ್ನು ಬಂಧಿಸಿ ಈಗ ತೀವ್ರ ತನಿಖೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾವೊಂದು ಕಾರಣಕ್ಕೆ ಈತ ಕೊಲೆ ಮಾಡಲಾಗಿದೆ ಅನ್ನುವಂಥ ಒಂದು ಮೋಟಿವೇಶನ್ ಏನು ಈ ಒಂದು ಕೊಲೆಗೆ ಅನ್ನುವಂಥ ತನಿಖೆಯನ್ನು ಪೊಲೀಸರು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಪ್ರಾಥಮಿಕ ಹಂತವಾಗಿ ಆಕೆಗೆ ಅನಾರೋಗ್ಯ ಇತ್ತಲ್ಲ, ಆ ಒಂದು ವಿಚಾರದ ಬಗ್ಗೆ ಈತನಿಗೆ ಹೇಳದೆಯೇ ಮದುವೆ ಮಾಡಿದ್ರು ಅನ್ನುವಂಥ ಒಂದು ವಿಚಾರ ಆಗಿದ್ರೆ, ಜೊತೆಗೆ ಮದುವೆ ಆದಮೇಲೂ ಕೂಡ ಸುಮಾರು ತಿಂಗಳುಗಳಿಂದಲೂ ಕೂಡ ಅವ್ರೇನಿದ್ರು ಆಕೆ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಆಕೆಗೆ ಪದೇ ಪದೇ ವಾಮಿಟ್ ಆಗಿರೋದಾಗಿರ್ಬೋದು, ಗ್ಯಾಸ್ಟ್ರಿಕ್ ಸಮಸ್ಯೆಗಳಾಗಿರ್ಬೋದು, ಈ ರೀತಿಯಾದಂಥ ಒಂದಷ್ಟು ಸಮಸ್ಯೆಗಳನ್ನು, ಅಂದರೆ ಕಂಪ್ಲೀಟಾಗಿ ಅನಾರೋಗ್ಯದ ಸಮಸ್ಯೆಯನ್ನು ಆಕೆ ಎದುರಿಸಿದ್ಲಲ್ಲ, ಆ ಒಂದು ವಿಚಾರವಾಗಿ ಆತ ಬೇಸತ್ತಿದ್ದ, ಅದನ್ನು ತಡೆಯೋಕ್ಕಾಗದೆ ಆಕೆಯನ್ನು ಕೊಲೆ ಮಾಡಿದ್ದಾನೆ ಅನ್ನುವಂಥ ವಿಚಾರ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಆತನಿಗೆ ಅನೈತಿಕ ಸಂಬಂಧ ಕೂಡ ಇತ್ತು ಅನ್ನುವಂಥ ಶಂಕೆ ಈಗ ಪೊಲೀಸರಿಗೆ ವ್ಯಕ್ತವಾಗಿದೆ. ಆತ ಮತ್ತೊಂದು ಮಹಿಳೆ ಜೊತೆ ಕಾಂಟ್ಯಾಕ್ಟ್ ಇದ್ನಾ ಅನ್ನುವಂಥ ಒಂದಷ್ಟು ವಿಚಾರಗಳನ್ನು ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಆತ ಬಳಸ್ತಿದ್ದಂಥ 2 ಮೊಬೈಲ್ಗಳನ್ನು ಈಗಾಗಲೇ ಪೊಲೀಸರು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. 6 ತಿಂಗಳ ನಂತರ ಪೊಲೀಸರು ತನಿಖೆಗೆ ಕೈಗೆತ್ತಿಕೊಂಡಿದ್ದಂತಹ ಹಿನ್ನೆಲೆಯಲ್ಲಿ ಈತ ಸಾಕ್ಷ್ಯ ನಾಶ ಮಾಡಿರುವಂಥ ಸಾಧ್ಯತೆಗಳಿದೆ. ಅಂದರೆ ಆತ ತನ್ನ ಮೊಬೈಲ್ನಲ್ಲಿ ಡೇಟಾಗಳನ್ನು ಕ್ಲಿಯರ್ ಮಾಡಿರುವಂಥ ಸಾಧ್ಯತೆ ಇದೆ. ಹೀಗಾಗಿ ಆತನ 2 ಮೊಬೈಲ್ಗಳನ್ನು ಕೂಡ ಮತ್ತೆ FSLಗೆ ಕಳಿಸುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಇದರ ಜೊತೆಗೆ ಕೃತಿಕಾ ಬಳಸ್ತಿದ್ದಂಥ ಮೊಬೈಲ್ ಆಗಿರ್ಬೋದು, ಆಕೆಯ ಲ್ಯಾಪ್ಟಾಪ್ ಅನ್ನು ಕೂಡ ಅವರ ಪೋಷಕರ ಮೂಲಕ ಪೊಲೀಸರು ಪಡೆಯುವಂಥ ಕೆಲಸವನ್ನು ಮಾಡಿದರೆ ಅವೆರಡರನ್ನು ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಮತ್ತೆ ಆಕೆ ಅಂದರೆ ಮಹೇಂದ್ರ ರೆಡ್ಡಿ ಹಾಗೂ ಕೃತಿಕಾ ಮಧ್ಯೆ ನಡೆದಿರುವಂಥ ಒಂದಷ್ಟು ವಾಟ್ಸಪ್ ಚಾಟ್ಗಳೇನಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸದ್ಯಕ್ಕೆ 2-3 ಆಯಾಮಗಳಂತೂ ಇದೆ ಇಲ್ಲಿ. ಇದರ ಜೊತೆಗೆ ಆತನಿಗೆ ಒಂದಷ್ಟು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಆತನ ಸಂಬಂಧಿಕರಿಗೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಿದೆ. ಅಂದರೆ ಮಹೇಂದ್ರ ರೆಡ್ಡಿಗೆ ಸೇರಿದವರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂತಹ ವ್ಯಕ್ತಿಗಳ ಕಾಂಟ್ಯಾಕ್ಟ್ ಕೂಡ ಇತ್ತು ಅನ್ನುವಂಥದ್ದು ತನಿಖೆ ವೇಳೆ ಗೊತ್ತಾಗ್ತದೆ. ಸೊ ಇಲ್ಲಿ ಸಾಕಷ್ಟು ವಿಚಾರಗಳಲ್ಲಿ ಪೊಲೀಸರು ತನಿಖೆ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಸದ್ಯಕ್ಕೆ ಎಲ್ಲವೂ ಕೂಡ ಪ್ರಾಥಮಿಕ ಹಂತದಲ್ಲಿದೆ. ಅಂದರೆ ಮೇಲ್ನೋಟಕ್ಕೆ ಇದು ಕೊಲೆ ಅನ್ನುವಂಥದ್ದು ಗೊತ್ತಾಗಿದೆ, ಆದರೆ ಮೋಟಿವೇಶನ್ ಏನು ಅನ್ನೋದು ಇನ್ನೂ ಕೂಡ ಗೊತ್ತಾಗಿಲ್ಲ. ಜೊತೆಗೆ ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗಿಲ್ಲ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಮಾರತಳ್ಳಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ಬುರುಡೆ ಗ್ಯಾಂಗ್ ಷಡ್ಯಂತ್ರ, SIT ಮೆಗಾ ಆಪರೇಷನ್ ರಿಪಬ್ಲಿಕ್ ಕನ್ನಡದ ಈ ಕ್ಷಣದ ಬಿಗ್ ಎಕ್ಸ್ಕ್ಲೂಸಿವ್. ಕೋರ್ಟ್ನಲ್ಲಿ 10 ಶವ ವಿಚಾರದ ರಹಸ್ಯವನ್ನ ಸ್ಫೋಟಿಸಿದ್ದ ಚಿನ್ನಯ್ಯ. ಆದರೆ SITಗೆ ಮಾಹಿತಿ ಕೊಟ್ಟಿರಲಿಲ್ಲ ಆರೋಪಿ ಚಿನ್ನಯ್ಯ. ಈ 10 ಶವಗಳನ್ನು ಹೂತಿಟ್ಟಿದ್ದೇನೆ ಅನ್ನುವಂಥ ವಿಚಾರದ ರಹಸ್ಯ ಇದೆಯಲ್ಲ, ಇದು SITಗೆ ತಲೆನೋವಾಗಿದೆ. ಕೋರ್ಟ್ನಲ್ಲಿ ಹೇಳಿಕೆ ಕೊಟ್ಟಿದ್ದಾನೆ, ಆದರೆ SITಗೆ ಈ ವಿಚಾರವಾಗಿ ಹೇಳಿಕೆ ಕೊಡ್ತಾ ಇಲ್ಲ, ಮಾಹಿತಿ ಕೊಡ್ತಾ ಇಲ್ಲ. ಜಡ್ಜ್ ಮುಂದೆ ಕೊಡುವಾಗ, ಹೇಳಿಕೆ ಕೊಡುವಾಗ ಈತ ತಾನು 10 ಶವಗಳನ್ನು ಹೂತಿಟ್ಟಿದ್ದೇನೆ ಅನ್ನುವಂಥ ಮಾತನ್ನ ಹೇಳ್ತಾನೆ. ಆದರೆ SIT ವಿಚಾರಣೆ ನಡೆಸಿದಾಗ ಅಂಥ ಯಾವುದೇ ವಿಚಾರ ಬರೋದಿಲ್ಲ ಆತನ ಬಾಯಿಯಿಂದ. ಇದು SITಗೆ ದೊಡ್ಡ ತಲೆನೋವಾಗಿದೆಯಾ? ಹಾಗಾದರೆ ಈ 10 ಶವಗಳನ್ನು ಹೂತಿಟ್ಟಿರೋದರ ರಹಸ್ಯ ಏನು? ಚಿನ್ನಯ್ಯ 10 ಶವಗಳನ್ನು ಹೂತಿದ್ದಿದ್ದು ಯಾವಾಗ? ಆತ ಹೇಳ್ತಾ ಇರೋದು ನಿಜಾನಾ? ನಿಜ ಇದ್ರೆ ಎಲ್ಲಿ ಹೂತಿದ್ದಾನೆ?
ಚಿನ್ನಯ್ಯನ ಹೇಳಿಕೆ ಬಗ್ಗೆ SIT ತಲೆ ಕೆಡಿಸಿಕೊಂಡಿದೆ. ಶವ ಹೂತು ಹಾಕಿದ ಬಗ್ಗೆ ಧರ್ಮಸ್ಥಳ ಪಂಚಾಯತ್ನಿಂದಲೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳಲಾಗ್ತಾ ಇದೆ. ಒಂದೇ ಜಾಗದಲ್ಲಿ 10 ಶವ ಹೂತಿದ್ದೇನೆ ಅಂತ ಕೋರ್ಟ್ಗೆ ಹೇಳಿಕೆ ಕೊಟ್ಟಿದ್ದ ಚಿನ್ನಯ್ಯ ಬೆಳ್ತಂಗಡಿ ಕೋರ್ಟ್ನಲ್ಲಿ BNS 183 ಹೇಳಿಕೆಯನ್ನ ನೀಡಿದ್ದ. ಆ ಸಂದರ್ಭದಲ್ಲಿ ಒಂದೇ ಜಾಗದಲ್ಲಿ 10 ಶವ ಹೂತಾಕಿದ್ದೇನೆ ಅಂತ ಹೇಳಿದ್ದ. ತನಿಖಾಧಿಕಾರಿ ಜಿತೇಂದ್ರ ದಯಾಮ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ಒಂದೇ ಜಾಗದಲ್ಲಿ 10 ಶವ ಹೂತಿದ್ದೇನೆ ಅಂತ ಕೋರ್ಟ್ ಎದುರು ಹೇಳಿದ ಮೇಲೆ ಆತ ತೋರಿಸ್ಬೇಕು ಅದನ್ನ. ಆದರೆ SIT ಮುಂದೆ ಆ ವಿಚಾರವನ್ನ ಬಾಯ ಬಿಡ್ತಾ ಇಲ್ಲ. ಆ ಥರ ಏನು ಹೇಳ್ತಾನೆ ಇದೆ ಚಿನ್ನಯ್ಯ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ದಿನೇಶ್ ಫೋನ್ ಕನೆಕ್ಟ್ ಆಗಿದ್ದಾರೆ. ದಿನೇಶ್, ಇದೀಗ ಒಂದೇ ಜಾಗದಲ್ಲಿ 10 ಶವಗಳನ್ನು ಹೂತಿದ್ದೇನೆ ಅಂತ ಕೋರ್ಟ್ ಮುಂದೆ ಚಿನ್ನಯ್ಯ ಹೇಳಿರ್ತಕ್ಕಂಥ ವಿಚಾರ ಯಾವ ರೀತಿಯಲ್ಲಿ SITಗೆ ತಲೆನೋವಾಗಿದೆ? ಈ ಚಿನ್ನಯ್ಯನ ವಿಚಾರದಲ್ಲಿ SIT ತನಿಖೆ ಯಾವ ರೀತಿಯಲ್ಲಿ ಸಾಗಿದೆ? ಹೌದು ಶ್ರೀಲಕ್ಷ್ಮಿ, ಈ ಒಂದು ವಿಚಾರವನ್ನುವಂಥದ್ದು SITಗೆ ಬಹಳಷ್ಟು ತಲೆನೋವಿನ ವಿಚಾರ ಆಗಿದೆ. ಅಂದ್ರೆ SIT ಈಗಾಗಲೇ ಬೇರೆ ಬೇರೆ ರೀತಿಯಲ್ಲಿ ತನಿಖೆ ಮಾಡಿಸ್ತಾ ಇದೆ. ಜೊತೆಗೆ ವಿವಿಧ ಆಯಾಮಗಳಲ್ಲೂ ಕೂಡ SIT ತನಿಖೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಅದರ ಜೊತೆಗೆ SIT ಈಗಾಗಲೇ ಅಂತಿಮ ವರದಿಯನ್ನು ನೀಡುವುದಕ್ಕೆ ಬೇಕಾದಂತೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಅವರಿಗೆ ಈಗ ಚಿನ್ನಯ್ಯನ ಕೋರ್ಟ್ ಮುಂದೆ ಹೇಳಿದಂತ ಹೇಳಿಕೆ ಏನಿದೆ ಅಲ್ಲ, ಅದು ಬಹಳಷ್ಟು ತಲೆನೋವು ಕೂಡ ಕಾರಣ ಆಗಿದೆ. ಅಂದ್ರೆ SIT ವಿಚಾರಣೆ ಸಂದರ್ಭದಲ್ಲಿ ಚಿನ್ನಯ್ಯ ಒಂದಷ್ಟು ತಪ್ಪುಗಳನ್ನ ಒಪ್ಪಿಕೊಂಡಿದ್ದೆ. ಅಂದ್ರೆ ಈ ರೀತಿಯಾದಂತಹ ಷಡ್ಯಂತ್ರಕ್ಕೆ ನಾನು ಬಲಿಯಾದೆ ಅನ್ನುವಂತ ವಿಚಾರವನ್ನ ಆತ SIT ವಿಚಾರಣೆ ಸಂದರ್ಭದಲ್ಲಿ ಹೇಳಿದ್ದ. ಆ ಬಳಿಕ ಆತನನ್ನ ಬಂಧಿಸಿ ಕೋರ್ಟ್ ಮುಂದೆ ಏನೋ ಆತ ತಪ್ಪೊಪ್ಪಿಗೆ, ಅಂದ್ರೆ ಇತ್ತೀಚೆಗಷ್ಟೇ ಆತ 183 ಹೇಳಿಕೆಯನ್ನ ಕೂಡ ನೀಡಿದ್ದ. ಆ ಸಂದರ್ಭದಲ್ಲಿ ಆತ SITಗೆ ಹೇಳದಂತ ಒಂದಷ್ಟು ವಿಚಾರಗಳನ್ನ, ಅದಕ್ಕೆ ವ್ಯತಿರಿಕ್ತವಾದಂತ ಒಂದಷ್ಟು ವಿಚಾರಗಳನ್ನ ನ್ಯಾಯಾಧೀಶರ ಮುಂದೆ ಹೇಳಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಆತ ಹೇಳಿದಂತ ಒಂದು ವಿಚಾರ ಏನಿದೆ ಅಲ್ಲ, ಅದು ಬಹಳಷ್ಟು ಈಗ ಟ್ವಿಸ್ಟಿಗೂ ಕೂಡ ಕಾರಣ ಆಗಿದೆ. ಯಾಕಂದ್ರೆ ಆತ ನ್ಯಾಯಾಧೀಶರ ಮುಂದೆ ಹೇಳಿಕೆ ನೀಡುವಂತಹ ಸಂದರ್ಭದಲ್ಲಿ ಒಂದು ಕಡೆ 10ಕ್ಕೂ ಹೆಚ್ಚು ಶವಗಳನ್ನ ಹೂತು ಹಾಕಿದ್ದೇನೆ ಅನ್ನುವಂತ ವಿಚಾರವನ್ನು ನ್ಯಾಯಾಧೀಶರ ಮುಂದೆ ಹೇಳಿದ್ದ. ಹೀಗಾಗಿ ಇದಕ್ಕೆ ಸಂಬಂಧಿಸಿದಂತೆ ತನಿಖೆಯನ್ನು ನಡೆಸುವುದಕ್ಕೆ ಕೂಡ SIT ಈಗಾಗಲೇ ತಲೆ ಕೆಡಿಸಿಕೊಂಡಿರುವಂತದ್ದು. ಅಂದ್ರೆ ಈ ವಿಚಾರಕ್ಕೆ ಸಂಬಂಧಿಸಿದಂತ ಒಂದಷ್ಟು ದಾಖಲೆ ಪತ್ರಗಳೇನಿದೆ ಅದನ್ನ ಪಂಚಾಯತ್ ಮತ್ತು ಇತರ ಮೂಲಗಳಿಂದ ಕೂಡ ಪಡೆದುಕೊಳ್ತಾ ಇರುವಂತದ್ದು. ಅದರ ಜೊತೆಗೆ ಇದಕ್ಕೆ ಸಂಬಂಧಿಸಿದಂತ ಒಂದಷ್ಟು ತನಿಖೆಯನ್ನು ಕೂಡ SIT ಮುಂದುವರಿಸಿರುವಂತದ್ದು. ಅದರ ಜೊತೆಗೆ ಚಿನ್ನಯ್ಯನ ಮತ್ತೆ ಅಂದ್ರೆ ಜೈಲಿನಲ್ಲಿದ್ದಾನೆ ಆತ, ಶಿವಮೊಗ್ಗ ಜೈಲಿನಲ್ಲಿ. ಅಲ್ಲಿ ಆತನನ್ನ ವಿಚಾರಣೆ ನಡೆಸುವುದಕ್ಕೆ ಸದ್ಯ ಕೋರ್ಟ್ಗೆ ಅನುಮತಿಗೆ ಕೂಡ ಕೋರಿರುವಂತದ್ದು. ಕೋರ್ಟ್ ಅನುಮತಿ ಸಿಕ್ಕರೆ ಮುಂದೆ ಚಿನ್ನಯ್ಯನನ್ನ ಏನು ಶಿವಮೊಗ್ಗ ಜೈಲಿನಲ್ಲೇ SIT ಅಧಿಕಾರಿಗಳು ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ದಿನೇಶ್ ಡೀಟೇಲ್ಸ್ಗಾಗಿ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮತಗಳ್ಳತನ ನಡೆದಿದೆ ಅಂತ ಕೇಂದ್ರ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬಾಂಬ್ ಸಿಡಿಸಿದ್ರು. ಚುನಾವಣಾ ಆಯೋಗದ ವಿರುದ್ಧವೇ ಪ್ರತಿಭಟನೆಯ ಕಹಳೆ ಮೊಳಗಿಸಿದ್ರು. ಇದೀಗ ಈ ವೋಟ್ ಚೋರಿ ಯತ್ನ ಪ್ರಕರಣದ ತನಿಖೆ ಚುರುಕಾಗಿದೆ. ಕಲಬುರಗಿಗೆ SIT ಎಂಟ್ರಿ ಕೊಟ್ಟಿದೆ. ಮತಗಳ್ಳತನ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮತಗಳ್ಳತನ ಅಸ್ತ್ರ ಪ್ರಯೋಗಿಸಿದೆ. ವೋಟ್ ಕದ್ದು ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಅಂತ ದೊಡ್ಡ ಅಭಿಯಾನ ಮಾಡ್ತಿದೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ದೇಶಾದ್ಯಂತ ದೊಡ್ಡ ಕ್ಯಾಂಪೇನ್ ನಡೆಯುತ್ತಿದೆ. ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ಆರೋಪ. ಕಲಬುರಗಿಯಲ್ಲಿ SIT ತಂಡ ದಾಳಿ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಮತಗಳ್ಳತನ ನಡೆದಿದೆ ಅಂತ ಆಳಂದ ಶಾಸಕ BR ಪಾಟೀಲ್ ಬಾಂಬ್ ಸಿಡಿಸಿದ್ರು. ಇದು ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿತ್ತು. ರಾಜ್ಯ ಸರ್ಕಾರ SIT ತನಿಖೆಗೆ ಆದೇಶ ನೀಡಿತ್ತು. ಕಳೆದ ಕೆಲ ದಿನಗಳಿಂದ ಕಲಬುರಗಿಯಲ್ಲಿ ಬೀಡು ಬಿಟ್ಟಿದ್ದ SIT ತಂಡ ನಿನ್ನೆ ಫೀಲ್ಡ್ಗಿಳಿದು ರೇಡ್ ಮಾಡಿದೆ. ಕಲಬುರಗಿ ನಗರದ ಹಲವರ ಮನೆ ಮೇಲೆ ಅಧಿಕಾರಿಗಳು ಏಕಾಏಕಿ ದಾಳಿ ಮಾಡಿ ಪರಿಶೀಲನೆ ನಡೆಸಿದ್ದಾರೆ. ರೋಜಾ ಬಡಾವಣೆ ಅಶ್ಫಾಕ್, ಜುಮ್ಜುಮ್ ಕಾಲೋನಿಯ ನದೀಂ ಹಾಗೂ ಅಕ್ರಮ್, ರಾಮನಗರ ಬಡಾವಣೆಯ ಅಸ್ಲಾಂ, ಯಾದುಲ್ ಕಾಲೋನಿಯ ಮೊಹಮ್ಮದ್ ಜುನೈದ್ ಮನೆ ಮೇಲೆ ದಾಳಿ ಮಾಡಿ ಪರಿಶೀಲಿಸಿದ್ದಾರೆ. ದಾಳಿಯಲ್ಲಿ ಅಧಿಕಾರಿಗಳು ಲ್ಯಾಪ್ಟಾಪ್ ಸೇರಿದಂತೆ ಹಲವು ಕಡತಗಳನ್ನು ವಶಪಡಿಸಿದ್ದಾರೆ. ಈ ಕೇಸ್ ಸಂಬಂಧ SIT ಅಧಿಕಾರಿಗಳು 5ರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ವೋಟ್ ಚೋರಿ ಯತ್ನ ಕೇಸ್ ಇದೀಗ ಮಿಂಚಿನ ವೇಗ ಪಡೆದುಕೊಂಡಿದೆ. ತನಿಖೆ ಬಳಿಕವೇ ಸತ್ಯಾಸತ್ಯತೆ ಬಹಿರಂಗ ಆಗಬೇಕಿದೆ. ಓಂ ಪ್ರಕಾಶ್ H. ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಈ ಗ್ರಾಮಕ್ಕೆ
ಬೃಹತ್ ಶಾಪವಾಗಿ ಬಿಟ್ಟಿದ್ದಾವೆ ರಸ್ತೆ ಗುಂಡಿಗಳು. ರಸ್ತೆ ಗುಂಡಿ ಕಾಟಕ್ಕೆ ಆ ಗ್ರಾಮಕ್ಕೆ ಆಲ್ರೆಡಿ ಇದ್ದಂತಹ ಬಸ್ ಸಂಚಾರ ಕೂಡ ಸ್ಥಗಿತಗೊಂಡಿದೆ. 1 ತಿಂಗಳಿನಿಂದ ಬಸ್ ಬರದೆ ಗ್ರಾಮಸ್ಥರು ಪರದಾಟ ನಡೆಸಿದ್ದಾರೆ. ಬಸ್ ಹತ್ತಬೇಕು ಅಂತಂದ್ರೆ 4-5 ಕಿಲೋಮೀಟರ್ ನಡ್ಕೊಂಡು ಹೋಗುವಂತ ಸ್ಥಿತಿ. ಯಾದಗಿರಿ ಜಿಲ್ಲೆ ವಡಗೇರಾ ತಾಲೂಕಿನ ಕೊಂಗಂಡಿ ಗ್ರಾಮದ ದುಸ್ಥಿತಿ ಇದು. ಸರಿ ರಿಪೇರಿ ಮಾಡಿಸಿ ಇಲ್ಲ ನಮ್ಮನ್ನ ತೆಲಂಗಾಣಕ್ಕೆ ಸೇರಿಸಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಕೊಂಗಂಡಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಗ್ಗುಗುಂಡಿಗಳು ಎರಡು ಮುಖ್ಯ ರಸ್ತೆಗಳು ಯಾದಗಿರಿ ಮುಖ್ಯ ರಸ್ತೆ ಮತ್ತು ಸೈದಾಪುರ ಮುಖ್ಯ ರಸ್ತೆ, ಈ ಎರಡು ರಸ್ತೆಯಲ್ಲಿ ತಗ್ಗುಗುಂಡಿಗಳಿಗೆ ಬಿದ್ದಿಗೆಸಿ ಬಸ್ ವ್ಯವಸ್ಥೆ 1 ತಿಂಗಳ ಕಾಲದಲ್ಲೂ ಸ್ಥಗಿತಗೊಂಡಿವೆ ಸರ್. ಶಾಲಾ ವಿದ್ಯಾರ್ಥಿಗಳಿಗೂ ಮತ್ತು ಗ್ರಾಮಸ್ಥರಿಗೂ ಯಾದಗಿರಿಗೆ ಮತ್ತು ಸೈದಾಪುರ ಶಾಲಾ ಕಾಲೇಜುಗಳು ಹೋಗಬೇಕಾದ್ರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಿದೆ ಮತ್ತು ಗ್ರಾಮಸ್ಥರಿಗೆ ತೊಂದರೆ ಆಗ್ತಾ ಇದೆ. ಇಲ್ಲಿವರೆಗೆ ಜನಪ್ರತಿನಿಧಿಗಳು ML ಸಾಹೇಬರು ಮತ್ತು ಅವರ ಗಮನಕ್ಕೆ ತಂದರು ಕೂಡ ಈಗ ಎಷ್ಟು ದಿನ ಆಯ್ತು ನಿಮ್ಮ ಊರಿಗೆ ಬಸ್ ಕಳೀತಾ ಇದೆ ಸರ್. ಈಗ ಆದಷ್ಟು 1 ತಿಂಗಳಾಗ್ತಾ ಇದೆ, ಆದರೂ ತಗ್ಗುಗುಂಡಿಗಳು ಯಾವ ಅಧಿಕಾರಿಗಳು ಸರಿಪಡಿಸ್ತಾ ಇಲ್ಲ. ಸರಿ ಬಸ್ 1 ತಿಂಗಳಿಂದ ಬರ್ತಾ ಇಲ್ಲ ಸರ್. ಈಗ ಸಂಬಂಧಪಟ್ಟಂತ KSRTC ಅವರಿಗೆ ಬಗ್ಗೆ ಹೇಳಿದೀವಿ ಸರ್, ಆದ್ರೆ ರಸ್ತೆ ತಗ್ಗುಗಳು ಬಿಟ್ಟಿದೆ. ಜನಪ್ರತಿನಿಧಿ ಆಗಲಿ ಅಧಿಕಾರಿಗಳಾಗಲಿ ಇಲ್ಲಿ ತನಕ ಯಾರು ಕೂಡ ಪ್ರವಾಹ ಭೇಟಿ ಕೊಟ್ಟಿಲ್ಲ, ಏನಿಲ್ಲ. ML ಅಂತ ಎಷ್ಟು ಬೇರೆ ದೂರವಾಣಿ ಕರೆ ಮಾಡಿದ್ರನ ಲಾಯಕ್ಕಿಲ್ದ ಉತ್ತರಗಳು ಕೊಡ್ತಾನ. ಕಳೆದಾಗ ನಾನು ಮಾತು ನಮ್ಗೆ ಉದ್ಭವ ಆಗ್ತದೆ. ಎಲ್ಲೇನ ಏನು ಇಲ್ಲಿ ಈಗ ನಿಮ್ಮ ಊರಾಗ ರೋಡ್ ಎಲ್ಲ ಕೆಟ್ಟ ತಿಂಗಳಾಯ್ತು ನೋಡ್ರಿ, ಇಲ್ಲಿ ತನ ಏನೂ ಇಲ್ಲ. ಅಧಿಕಾರಿಗಳಿಗೆ ಹೇಳಿದೀವಿ, MLA ಹೇಳಿದೀವಿ, MLA ಮಗನಿಗೆ ಹೇಳಿದೀವಿ, ಆಯ್ತು ಅಂತ ಹೇಳ್ತಾರ. ಅದು ಸಮಸ್ಯೆ ಉತ್ತರನೇ ಕೊಡ್ತಾರೆ. ಇಲ್ಲಿ ತನ ಏನು ಸಮಸ್ಯೆ ಬಗೆಹರಿದಿಲ್ಲ. ಏನು ಬರೀ ಇದೇ ಉತ್ತರಗಳೇ ಹೇಳ್ತಾರ. ಈಗ ನೀವು ಬೇರೆ ಜೋರಡಿಗೆ ಹೋಗ್ಬೇಕಿಲ್ಲ, ಅಡ್ಕಲ್ ಬಂಡೆ ಅಂತ ಬರ್ತಾ ಅಲ್ಲಿಗೆ ಹೋಗಿ ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH T+ ಮಸಾಲೆ.